ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ದಾಮ ಮಧ್ವನಾಮ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ದಾಮ ಮಧ್ವನಾಮ. ಮಧ್ವನಾಮ ಮಧ್ವನಾಮ. ಕೃಷ್ಣವು ಬಲಜ್ಞಾನ ಕಾರ್ಯವು ಕೃಷ್ಣಾರಮಣ ರಾಜ್ಯದವು. ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜೌ. ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ. ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ಶ್ರೀ ಗುರುಭ್ಯೋ ನಮಃ. ಶ್ರೀ ಶ್ರೀಪಾದರಾಜರು ರಚಿಸಿರುವ ಕನ್ನಡದ ಹರಿವಾಯುಸ್ತುತಿ ಮಧ್ವನಾಮ, ಅದರಲ್ಲಿ ಭೀಮಾವತಾರದ ವರ್ಣನೆಯಲ್ಲಿ 4 ಪದ್ಯಗಳನ್ನು ಕಳೆದ ಬಾರಿ ನಾವು ಗಮನಿಸಿದ್ದೇವೆ. ಭೀಮಸೇನ ಬಲ್ಲಿದ ಅಸುರರ ಗೆಲಿದು ದ್ರೌಪದಿ ಕರ ಪಿಡಿದು ಎಲ್ಲ ಸುಜನರಿಗೆ ಹರುಷವ ಬೀರಿದ. ದ್ರೌಪದೀದೇವಿಯನ್ನು ದೃಪದರಾಜನ ಸಭೆಯಲ್ಲಿ ಮತ್ಸ್ಯಯಂತ್ರವನ್ನು ಭೇದನ ಮಾಡುವುದರ ಮೂಲಕ ಪಾಂಡವರು ಗೆದ್ದರು. ಅರ್ಜುನ ಅದಕ್ಕೆ ನಿಮಿತ್ತನಾಗಿದ್ದ. ಮತ್ಸ್ಯಯಂತ್ರ ಭೇದನವಾದೊಡನೆ ದ್ರೌಪದಿಯನ್ನು ಪಡೆಯಬಯಸಿ ಬಂದಿದ್ದಂತಹ ಮಾದ್ರರಾಜನೇ ಮೊದಲಾದ ಮದ್ರದೇಶದ ಅರಸನಾದ ಶಲ್ಯ, ಕರ್ಣ, ದುರ್ಯೋಧನ ಪ್ರಭೃತಿಗಳೆಲ್ಲ ಎದ್ದು ಬ್ರಾಹ್ಮಣ ವೇಷದಲ್ಲಿದ್ದಂತಹ ಪಾಂಡವರನ್ನು ಸೋಲಿಸುವುದಕ್ಕೆ ಮುಂದೆ ಬಂದಾಗ ಭೀಮಸೇನ ಅಲ್ಲೇ ಬೆಳೆದು ನಿಂತಿದ್ದ ವೃಕ್ಷವನ್ನೊಂದನ್ನು ಬುಡಸಹಿತ ಕಿತ್ತು ಆ ದೊಡ್ಡದಾದ ಮರವನ್ನು ಅಡ್ಡ ಹಿಡಿದಾಗ ಈತನ ಬಲವನ್ನು ನೋಡಿ ಹೆದರಿ ಓಡುವುದಕ್ಕೆ ಪ್ರಾರಂಭಿಸಿದರು. ಆದ್ದರಿಂದ ಬಲ್ಲಿದ ಅಸುರರ ಗೆಲಿದು ಅಂದರೆ ಶಕ್ತಿಶಾಲಿಗಳಾದಂತಹ ಆಸುರೀ ಶಕ್ತಿಗಳಾದಂತಹ ದುಷ್ಟರನ್ನು, ದುರ್ಯೋಧನಾದಿಗಳನ್ನೆಲ್ಲ ಗೆಲಿದು ಆ ಮೂಲಕ ದ್ರೌಪದಿಯ ಪತಿಯಾಗುವುದಕ್ಕೆ ಪೂರ್ಣ ಅರ್ಹತೆಯನ್ನು ಪಡೆದವರು ಪಂಚಪಾಂಡವರು. ದ್ರೌಪದಿಯಲ್ಲಿದ್ದಂತಹ ಪಂಚಚೇತನಗಳು, ಆ ಚೇತನಗಳಿಗೆ ಪತಿಗಳಾಗಿ ದೇವತೆಗಳೇ ಈ ಪಾಂಡವರಾಗಿ ಆವಿರ್ಭವಿಸಿದ ಕಾರಣದಿಂದ ಪ್ರಧಾನವಾಗಿ ಆ ದ್ರೌಪದೀ ದೇವಿಯ ಶರೀರದಲ್ಲಿ ಭಾರತೀ ದೇವಿಯ ಸನ್ನಿಧಾನ ಇರುವುದರಿಂದ ಭೀಮಸೇನನು ದ್ರೌಪದಿ ಕರ ಪಿಡಿದು ಅಂತ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಎಲ್ಲ ಸುಜನರಿಗೆ ಹರುಷವ ಬೀರಿದ. ಪಂಚಪಾಂಡವರು ಅರಗಿನ ಮನೆಯಲ್ಲಿ ಮುಗಿದೇ ಹೋಗಿದ್ದಾರೆ ಅನ್ನುವ ಭಾವದಿಂದ ಹಸ್ತಿನಪುರದ ಸಜ್ಜನರಿಗೆಲ್ಲ ಬಹಳ ಖೇದವಾಗಿತ್ತು. ದುರ್ಜನರಿಗೆ ಆನಂದವೂ ಆಗಿತ್ತು. ಮತ್ತೆ ಈ ಪಾಂಚಾಲದಲ್ಲಿ ಪ್ರಕಟರಾದಂತಹ ಪಾಂಡವರ ಮೂಲಕ ಎಲ್ಲ ಸುಜನರಿಗೆ ಹರುಷವೋ ಹರುಷ. ಈ ಸುಜನರಲ್ಲಿ ಭೀಷ್ಮ, ದ್ರೋಣ ಪ್ರಭೃತಿಗಳೂ ಸೇರಿದ್ದಾರೆ. ಇವರೆಲ್ಲರೂ ಮಹಾ ಆನಂದವನ್ನು ಪಡೆದದ್ದು ಈ ಭೀಮಸೇನ ಪಾಂಡವರಿಗೆ ದ್ರೌಪದೀದೇವಿಯ ಜೊತೆಗೆ ಕಲ್ಯಾಣವಾದಂತಹ ಸಂದರ್ಭದಲ್ಲಿ. ವಿವಾಹವಾದ ನಂತರ ಪಾಂಡವರು ಮತ್ತೆ ಭೀಷ್ಮಾಚಾರ್ಯರು, ವಿದುರ ಮೊದಲಾದ ಜ್ಞಾನಿಗಳ ಆದೇಶದ ಮೇಲೆಗೆ ಹಸ್ತಿನಾಪುರವನ್ನು ಕುರಿತು ಆಗಮಿಸಿದ್ದಾರೆ. ಇವರಿಗೆ ಕೌರವರ ಜೊತೆಗೆ ಸರಿ ಹೋಗುವುದಿಲ್ಲ ಅನ್ನುವ ನಿರ್ಧಾರವಾದ ನಂತರ ಪ್ರತ್ಯೇಕ ರಾಜ್ಯವನ್ನು ಅರ್ಧ ಮಾಡಿ ಖಾಂಡವಪ್ರಸ್ಥವನ್ನು ಇವರಿಗೆ ದಯಪಾಲಿಸಿದ್ದಾನೆ ಧೃತರಾಷ್ಟ್ರ. ಖಾಂಡವಪ್ರಸ್ಥದಲ್ಲಿ ಖಾಂಡವನ ದಹನವನ್ನು ಮಾಡಿ ಇಂದ್ರಪ್ರಸ್ಥವನ್ನಾಗಿಸಿ ಮಯಸಭೆಯನ್ನು ನಿರ್ಮಿಸಿ ರಾಜಸೂಯ ಯಾಗವನ್ನು ಮಾಡುವುದಕ್ಕೆ ಉಪಕ್ರಮಿಸಿದಾಗ ಶ್ರೀಕೃಷ್ಣ ಹೇಳ್ತಾನೆ, ಎಲ್ಲಿಯ ತನಕ ಜರಾಸಂಧ ಈ ಭೂಮಿಯಲ್ಲಿ ತಾನು ಓಜಸ್ವಿಯಾಗಿ ಇರ್ತಾನೋ ಅಲ್ಲಿಯ ತನಕ ವೈಷ್ಣವ ಯಾಗಗಳನ್ನು ನಡೆಸುವುದು ಶಕ್ಯ ಇಲ್ಲ. ರಾಜಸೂಯವನ್ನು ನಡೆಸಬೇಕಾದರೆ ಭೂಪಾಲರೆಲ್ಲರನ್ನೂ ಮಣಿಸಿ ಅವರ ಅನುಮತಿ
ಮತ್ತು ಅವರ ಕಪ್ಪ ಕಾಣಿಕೆಗಳನ್ನು ನಾವು ಪಡೆಯಬೇಕಾಗ್ತದೆ. ಪರಮಶೈವನಾದ, ಕೇವಲ ಶೈವನಲ್ಲ ವಿಷ್ಣು ದ್ವೇಷಿಯೂ ಆಗಿರತಕ್ಕಂತಹ ಜರಾಸಂಧನ ಅಸ್ತಿತ್ವ ಎಲ್ಲಿಯ ತನಕ ಇದೆಯೋ ಅಲ್ಲಿಯ ತನಕ ನಾವು ಈ ಯಾಗವನ್ನು ನಡೆಸಲಾಗದು ಅಂತ ಭಗವಂತ ಕೃಷ್ಣ ಹೇಳಿದಾಗ ಆತನನ್ನು ಮಣಿಸಿ ಈ ಯಾಗವನ್ನು ನಡೆಸುವುದೇ ಸಿದ್ಧ ಅಂತ ಭೀಮಸೇನ ಘರ್ಜಿಸ್ತಾನೆ. ರಾಜಕುಲ ವಜ್ರ ನೆನಿಸಿದ ಮಾಗಧನ ಸೀಳಿ ರಾಜಸೂಯ ಯಾಗವನ್ನು ಮಾಡಿಸಿದನು, ಆಜಿಯೊಳು ಕೌರವರ ಬಲದ ಸವರುವೆನೆಂದು ಮೂಜಗವರಿಯೇ ಕಂಕಣ ಕಟ್ಟಿದ. ಆಜಿಯೊಳು ಕೌರವರ ಬಲವ ಸವರುವೆನೆಂದು ಮೂಜಗವರಿಯೇ ಕಂಕಣ ಕಟ್ಟಿದ. ರಾಜಸೂಯ ಯಾಗವನ್ನು ಮಾಡುವ ಸಂಕಲ್ಪ ಧರ್ಮರಾಜನಲ್ಲಿ ಒಡನೆ ಮೂಡಿದೆ. ಅದಕ್ಕೆ ಕಾರಣ ತನ್ನ ತಂದೆಯಾದಂತಹ ಪಾಂಡುರಾಜ ಪ್ರಸಿದ್ಧವಾದ ದಿಕ್ಪಾಲಕರ ಸಭೆಗಳಲ್ಲಿ ಇನ್ನೂ ಯಮಸಭೆಯಲ್ಲಿದ್ದಾನೆ ಹೊರತು ಇಂದ್ರ ಸಭೆಯ ಎತ್ತರಕ್ಕೆ ಏರಲಿಲ್ಲ ಅನ್ನುವ ವಿಷಯವನ್ನು ನಾರದರ ಮೂಲಕ ಕೇಳಿತ್ತು. ನಾರದರು ಪಾಂಡವರು ನಿರ್ಮಿಸಿದ ಅತ್ಯದ್ಭುತವಾದ ಮಯಸಭೆಯನ್ನು ನೋಡುವುದಕ್ಕೋಸ್ಕರ ಬಂದವರು ಈ ಸಭೆಯ ಚಮತ್ಕಾರವನ್ನು ಕಂಡು ಲೋಕಪ್ರಸಿದ್ಧವಾದ ಸಭೆಗಳನ್ನು ವರ್ಣಿಸ್ತೇನೆ ಅಂತ ಹೇಳಿ ಸಭಾಮಂದಿರಗಳ ವರ್ಣನೆಯನ್ನು ಪ್ರಾರಂಭಿಸಿದರು. ಯಮಸಭೆಯನ್ನು ವರ್ಣಿಸುವ ಹೊತ್ತಿಗೆ ಅಲ್ಲಿ ಯಾರ್ಯಾರು ಇದ್ದಾರೆ ಸಭಾಸದರಾಗಿ ಅಂತ ಹೇಳಿದಾಗ ಪಾಂಡು ಮಹಾರಾಜನ ಉಲ್ಲೇಖವನ್ನೂ ಮಾಡಿದರು. ಪೂರ್ವ ದಿಕ್ಕಿನ ಸಭೆಯಾದ ಇಂದ್ರ ಸಭೆಯನ್ನು ಉಲ್ಲೇಖ ಮಾಡುವಾಗ ಅಲ್ಲಿ ಮಹಾಮಹಾರಾಜರುಗಳಿದ್ದಾರೆ, ಹರಿಶ್ಚಂದ್ರನೂ ಕೂಡ ಇಂದ್ರ ಸಭೆಯಲ್ಲಿ ಕಂಗೊಳಿಸಿದ್ದಾನೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿದ ನಂತರ ಧರ್ಮರಾಜನಿಗೆ ಪ್ರಶ್ನೆ ಬರ್ತದೆ. ನಮ್ಮ ತಂದೆಯಾದ ಪಾಂಡು ಎತ್ತರದ ವ್ಯಕ್ತಿತ್ವ ಅವರದ್ದು, ತಾರತಮ್ಯದ ದೃಷ್ಟಿಯಿಂದ ಆಲೋಚನೆ ಮಾಡಿತು ಅಂತೇಳಿದರೆ ಹರಿಶ್ಚಂದ್ರನಿಗಿಂತ ಎತ್ತರದ ವ್ಯಕ್ತಿತ್ವ ನಮ್ಮ ಪಾಂಡು ಮಹಾರಾಜರದ್ದು. ಅವರು ಯಾಕೆ ಇನ್ನೂ ಇಂದ್ರ ಸಭೆಯಿಂದ ಕೆಳಗಿದ್ದಾರೆ? ಅದಕ್ಕೆ ನಾರದರು ಹೇಳಿದರು, ವಸ್ತುತಃ ನಹುಷ ಜೊತೆಗೆ ಹರಿಶ್ಚಂದ್ರ ಮಹಾರಾಜ ಇವರೆಲ್ಲ ಕಡಿಮೆಯವರಾದರೂ ರಾಜಸೂಯದ ಯಾಗದ ಬಲದಿಂದ ಅವರು ಎತ್ತರಕ್ಕೇರಿದ್ದಾರೆ. ಆದ್ದರಿಂದ ನಿನ್ನ ತಂದೆಯೂ ಕೂಡ ರಾಜಸೂಯ ಯಾಗವನ್ನು ಮಾಡಿಸಬೇಕು ನನ್ನ ಮಕ್ಕಳು, ಆ ಮೂಲಕ ನನ್ನ ಮಕ್ಕಳು ಮಾಡಿದ ಕರ್ಮ ನಾನು ಮಾಡಿದ ಹಾಗೆ ಅನ್ನುವ ದೃಷ್ಟಿಯಿಂದ ನನಗೆ ಇಂದ್ರ ಸಭೆಯನ್ನು ಪ್ರವೇಶಿಸುವುದಕ್ಕೆ ಸಾಧ್ಯವಾದೀತು ಅಂತ ನಾನು ಯಮಸಭೆಗೆ ಹೋದಾಗ ಪಾಂಡು ಮಹಾರಾಜರು ಹೇಳಿದ್ದಿದೆ ಅನ್ನುವುದನ್ನು ನಾರದರು ಅರುಹಿಸಿದರು. ನಾರದರ ಮಾತಿಗೆ ಅನುಗುಣವಾಗಿ ತಾನು ರಾಜಸೂಯವನ್ನು ನಡೆಸತಕ್ಕಂತಹ ಸಂಕಲ್ಪವನ್ನು ಧರ್ಮರಾಜ ಮಾಡಿಯೇ ಬಿಟ್ಟಿದ್ದ. ಆದರೆ ಜರಾಸಂಧನ ವಿಷಯ ಶ್ರೀಕೃಷ್ಣನಿಂದ ಪ್ರಸ್ತಾಪಿಸಲ್ಪಟ್ಟ ಕೂಡಲೇ ಹಾಗಾದರೆ ನಮಗೆ ಈ ಯಾಗದ ತಂಟೆ ಬೇಡ ಅಂತ ಹಿಂದಕ್ಕೆ ಬಂದ. ಭೀಮಸೇನನ ಬಲದಿಂದ ಮುಂದಕ್ಕೆ ಯಾಗ ನಡೆಸಬಹುದು ಅನ್ನುವ ಇಚ್ಛೆ ಮತ್ತೆ ಗರಿಗೆದರಿತು. ಒಂದೊಂದು ಹಂತದಲ್ಲೂ ರಾಜಸೂಯ ಸಾಧ್ಯ ಇಲ್ಲ ಅನ್ನುವ ಸ್ಥಿತಿ ಬಂದಾಗ ಭೀಮಸೇನನ ಒತ್ತಾಸೆಯಿಂದ ರಾಜಸೂಯ ಯಾಗ ನಡೆಯಿತು. ಆ ಕಾರಣದಿಂದಲೇ ಹೇಳ್ತಾರೆ, ರಾಜಕುಲ ವಜ್ರ ನೆನೆಸಿದ ಮಾಗಧನ ಸೀಳಿ. ಮಗಧಾಧಿಪತಿಯಾದಂತಹ ಜರಾಸಂಧ ಆ ಕಾಲದ ಜಟ್ಟಿಗಳಲ್ಲಿ ಸರ್ವಶ್ರೇಷ್ಠ. ಆತನನ್ನು ಮಣಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ನುವ ಪ್ರಸಿದ್ಧಿ ಆ ಕಾಲದಲ್ಲಿತ್ತು. ಭಗವಂತ ಕೃಷ್ಣನೂ ಕೂಡ ಜರಾಸಂಧನಿಗೆ ಹೆದರಿ ತಾನು ತನ್ನ ಮಥುರೆಯನ್ನು ತ್ಯಜಿಸಿ ದ್ವಾರಕೆಯಲ್ಲಿ ಹೋಗಿ ಸಮುದ್ರ ಮಧ್ಯದಲ್ಲಿ ಅವಿತುಕೊಂಡಿದ್ದಾನೆ ಅನ್ನುವ ರೀತಿಯ ಮಾತುಗಳನ್ನು ಎಲ್ಲ ಕಡೆಯಲ್ಲೂ ಜರಾಸಂಧನೇ ಪ್ರಚಾರಗೊಳಿಸಿದ್ದ. ಅಂತಹ ಜರಾಸಂಧನನ್ನು ಸೀಳುವುದಕ್ಕೆ ಭಗವಂತ ಕೃಷ್ಣ ಆಲೋಚಿಸಿದ್ದು ಭೀಮಸೇನನೇ ಸರಿ ಅಂತ. ಯಾಕಂದರೆ ಶಿವನೇ ಸರ್ವೋತ್ತಮ ಅಂತ ಲೋಕದಲ್ಲಿ ಪ್ರಸರಣ ಮಾಡಿಕೊಂಡು ವೇದಕ್ಕೆ ವಿರುದ್ಧವಾದಂತಹ ಸಿದ್ಧಾಂತವನ್ನು ಪ್ರಸರಣ ಮಾಡ್ತಾ ಭೈರವೇಶ್ವರನನ್ನು ಕುರಿತು ಅನೇಕ ರಾಜಕುಮಾರರನ್ನು ಬಲಿ ಕೊಡತಕ್ಕಂತಹ ಕೆಟ್ಟ ತಾಮಸ ಯಾಗದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದವ ಜರಾಸಂಧ. 22,000ಕ್ಕಿಂತಲೂ ಹೆಚ್ಚು ರಾಜಕುಮಾರರನ್ನು ಈಗಾಗಲೇ ಬಂಧನದಲ್ಲಿರಿಸಿ ಅವರನ್ನು ಬಲಿ ಕೊಡುವುದಕ್ಕೋಸ್ಕರ ಯಾಗವನ್ನು ಪ್ರಾರಂಭಿಸಿ ಬಿಟ್ಟಿದ್ದ. ಶಿವನ ಉತ್ಕರ್ಷವನ್ನು ತಪ್ಪುತಪ್ಪಾಗಿ ಪ್ರತಿಪಾದಿಸುವ ಈತನನ್ನು ವಿಷ್ಣೂತ್ಕರ್ಷವನ್ನು ಪ್ರತಿಪಾದಿಸುವ ಪರಮ ಭಾಗವತನಾದಂತಹ ಈ ಭೀಮಸೇನ ವಾಯುತತ್ವ ಅದೇ ಸಂಹರಿಸಬೇಕು ಅನ್ನುವುದು ವಿಧಿ ಲಿಖಿತವಾಗಿತ್ತು. ಅದಕ್ಕಾಗಿ ಭಗವಂತ ಕೃಷ್ಣ ತನ್ನ ಜೊತೆಗೆ ಬ್ರಾಹ್ಮಣ ವೇಷದಲ್ಲಿ ನಿಶ್ಶಸ್ತ್ರರಾಗಿ ಅರ್ಜುನನನ್ನೂ ಕರೆದುಕೊಂಡು ಭೀಮಸೇನನನ್ನು ಮುಂದಿಟ್ಟುಕೊಂಡು ಪಾಂಚಾಲ ದಾಟಿ ಅಲ್ಲಿಂದ ಮಗಧ ದೇಶದ ಕಡೆಗೆ ಬರ್ತಾನೆ. ಮಗಧಕ್ಕೆ
ಅರ್ಜುನನನ್ನು ಕರೆದುಕೊಂಡು ಹೋಗಿರುವ ಉದ್ದೇಶ ಅರ್ಜುನನಿಗೆ ಭೀಮ ಬಲವನ್ನು ತೋರಿಸುವ ಒಂದು ಉದ್ದೇಶವಿತ್ತು. ಅದರ ಜೊತೆಗೆ ಅರ್ಜುನನ ಮಹತಿ ಅದು ಲೋಕಕ್ಕೆ ಪ್ರಸಾರವಾಗಬೇಕಿತ್ತು. ಅರ್ಜುನ ಭೀಮ ಇವರಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಅನ್ನುವುದು ಕೂಡ ಲೋಕಕ್ಕೆ ಪ್ರಸರಣಗೊಳ್ಳಬೇಕಿತ್ತು. ಇಬ್ಬರನ್ನೂ ಕರೆದುಕೊಂಡು ಕೃಷ್ಣ ಅಲ್ಲಿಗೆ ಬಂದು ಜರಾಸಂಧನ ಜೊತೆಗೆ ನಿಶ್ಶಸ್ತ್ರವಾಗಿ ಯುದ್ಧ ಮಾಡುವುದಾದರೆ ಅದಕ್ಕೂ ಸಿದ್ಧ, ಶಸ್ತ್ರದಿಂದ ಯುದ್ಧ ಮಾಡುವುದಾದರೆ ಅದಕ್ಕೂ ಸಿದ್ಧ, ನಿನಗೆ ಯಾವ ಶಸ್ತ್ರ ಅಪೇಕ್ಷಿತ ಅದನ್ನು ಸ್ವೀಕರಿಸು ಅಂತ ಹೇಳಿ ಜರಾಸಂಧ ಗದೆಯನ್ನು ಅಪೇಕ್ಷಿಸಿದಾಗ ಗದೆಯ ಜೊತೆಗೆ ಹೋರಾಡಿ ಕೊನೆಗೆ ಗದೆ ಮುರಿದಾಗ ಮುಷ್ಟಿಯುದ್ಧವನ್ನು ಮಾಡಿ ಭೀಮಸೇನನ ಜೊತೆಗೆ ನಡೆದ ಯುದ್ಧದಲ್ಲಿ ಕೊನೆಗೆ ಭೀಮಸೇನ ಆತನನ್ನು ಸೀಳಿದ. ವಸ್ತುತಃ ಮಾಗಧನೆನಿಸಿದಂತಹ ಜರಾಸಂಧನ ಮರ್ಮಸ್ಥಾನವನ್ನು ಹೊಡೆದು ಸಾಯಿಸಬಹುದಿತ್ತು. ಆದರೆ ಎಡವಟ್ಟಾಗಿ ಆತನನ್ನು ಸೀಳಿ ಸಂಹರಿಸಿದ್ದರ ಉದ್ದೇಶ ತನಗೆ ಮರ್ಮಸ್ಥಾನಕ್ಕೆ ಹೊಡೆಯದೆಯೂ ಜರೆಯಿಂದ ಸಂಧಿತವಾದ ಜರಾಸಂಧನನ್ನು ಸಂಹರಿಸುವ ಶಕ್ತಿ ಇದೆ ಅನ್ನುವುದನ್ನು ತೋರಿಸುವುದು. ರಾಜಕುಲ ವಜ್ರನೆನಿಸಿದ ಮಾಗಧ, ಪ್ರಪಂಚದಲ್ಲಿ ಅತ್ಯಂತ ಗಟ್ಟಿಯಾದ ವಸ್ತು ಅಂತೇಳಿದರೆ ವಜ್ರ. ರಾಜಕುಲದಲ್ಲೇ ವಜ್ರನೆನಿಸಿದವ ಮಾಗಧ ಅಂದರೆ ಅವತ್ತಿಗೆ ಅವನಷ್ಟು ಉಕ್ಕಿನ ಶರೀರದ ವ್ಯಕ್ತಿ ಮತ್ತೊಬ್ಬ ಇರಲಿಲ್ಲ ಅನ್ನುವುದನ್ನು ಒಳ್ಳೆಯ ಶಬ್ದದಿಂದ ಶ್ರೀಪಾದರಾಜರು ತಿಳಿಸ್ತಾರೆ. ಅಂತಹ ಮಾಗಧನ ಸೀಳಿ ಅಂತ ಹೇಳುವುದರ ಮೂಲಕ ಜರೆಯಿಂದ ಸಂಧಿತವಾದಂತಹ ಭಾಗವನ್ನು ಯದ್ವಾ ತದ್ವಾ ಸೀಳುವುದರ ಮೂಲಕ ಮತ್ತೆ ಆ ಶರೀರಗಳು ಸಂಧಾನ ಹೊಂದದೇ ಇರುವ ಹಾಗೆ ಮಾಡಿ ಹಾಕಿದ್ದಾನೆ ಅನ್ನುವುದನ್ನು ಸೂಚಿಸಿ ಮಾಗಧನನ್ನು ಸೀಳಿದ ಮೇಲೆ ರಾಜಸೂಯಾಗ ನಡೆದಂತೆ. ಯಾಕಂದರೆ ಮಾಗಧನ ಕಡೆಯಲ್ಲಿ ಬದ್ಧರಾಗಿದ್ದಂತಹ ರಾಜಕುಮಾರರನ್ನು ಬಿಡಿಸಿದ ಕಾರಣದಿಂದ ಆ ರಾಜಕುಮಾರರ ಹಿರಿಯರೆಲ್ಲರೂ ಅರ್ಥಾತ್ ಆ ಕಾಲದ ಎಲ್ಲ ರಾಜರೂ ಈ ಪಾಂಡವರಿಗೆ ತಾವು ಋಣಿಗಳಾಗಿ ಬಿಟ್ಟರು. ಆದ್ದರಿಂದ ಪಾಂಡವರು ನಡೆಸತಕ್ಕಂತಹ ಯಾಗದಲ್ಲಿ ತಮ್ಮ ಪೂರ್ಣ ಸಹಕಾರವನ್ನು ಅವರ ಬಂಧುಗಳ ಹಾಗೆ ಕೊಟ್ಟುಬಿಟ್ರು. ಹಾಗಾಗಿ ರಾಜಸೂಯ ಯಾಗವನ್ನು ಮಾಡಿಸಿದನು. ರಾಜಸೂಯ ಯಾಗದಲ್ಲೂ ಅಷ್ಟೇ ಜರಾಸಂಧನ ಪ್ರೀತಿಯ ಅನುಯಾಯಿಯಾಗಿದ್ದಂತಹ ಶಿಶುಪಾಲ ರಾಜಸೂಯ ಯಾಗಕ್ಕೆ ಪ್ರತಿಬಂಧಕವಾಗಿ ನಿಂತಿದ್ದ. ಸ್ವತಃ ಶಿಶುಪಾಲ ತನ್ನ ಮಗಳಾಗಿದ್ದಂತಹ ದೇವಕಿಯನ್ನು ಧರ್ಮರಾಜನಿಗೆ ಕೊಟ್ಟು ವಿವಾಹ ಮಾಡಿದ್ದಾನೆ. ಧರ್ಮರಾಜನಿಗೆ ಶಿಶುಪಾಲ ಹೆಣ್ಣು ಕೊಟ್ಟ ಮಾವನಾಗಬೇಕು. ಅಂತಹ ತನ್ನ ಮಾವನಾಗಬೇಕಿದ್ದ ಶಿಶುಪಾಲ ಆ ಸಭೆಯಲ್ಲಿ ಭಗವಂತ ಶ್ರೀಕೃಷ್ಣನ ಚಕ್ರಕ್ಕೆ ಸಿಕ್ಕು ಹತನಾಗಿ ಬಿಡ್ತಾನೆ. ಈ ಕಾರಣದಿಂದಲೇ ದುರ್ಯೋಧನಾದಿಗಳಿಗೆ ಸಹಿಸಲಾಗದ ಸಿಟ್ಟು ಬರುತ್ತದೆ. ಧರ್ಮರಾಜನ ರಾಜಸೂಯ ಯಾಗದ ವೈಭವವನ್ನು ಕಂಡೇ ಹೊಟ್ಟೆಯುರಿ ಪ್ರಾರಂಭವಾಗಿದ್ದದ್ದು. ಮಯಸಭೆಯಲ್ಲಿ ಸಂಚಾರ ಮಾಡುವಾಗ ಉಂಟಾದ ಮೋಹ, ಉಂಟಾದ ಭ್ರಾಂತಿ, ಆ ಕಾಲದಲ್ಲಿ ಉಂಟಾದಂತಹ ಅವಮಾನ, ಇವೆಲ್ಲವುಗಳಿಂದ ಕೆಂಡಾಮಂಡಲವಾದಂತಹ ದುರ್ಯೋಧನ ಪಾಂಡವರನ್ನು, ಪಾಂಡವ ಪತ್ನಿಯಾದ ಕುಲವಧು ದ್ರೌಪದಿ ದೇವಿಯನ್ನು ಅವಮಾನಿಸುವ ಹಂಚಿಕೆಯನ್ನು ದ್ಯೂತ ಸಭೆಯ ಮೂಲಕ ಆಯೋಜಿಸ್ತಾನೆ. ದ್ಯೂತ ಸಭೆಯಲ್ಲಿ ಧರ್ಮರಾಜ ಎಲ್ಲವನ್ನೂ ಸೋತ ಗೊತ್ತಿದ್ದು ಶಕುನಿಯ ಜೊತೆಗೆ ತಾನು ದ್ಯೂತವನ್ನಾಡ್ತಾ ದ್ಯೂತಕ್ಕೆ ಕರೆದಾಗ ನಾನು ಎಂದಿಗೂ ಕೂಡ ಇಲ್ಲ ಎನ್ನಲಾರೆ ಅನ್ನುವ ಮಾತನ್ನು ತಾನು ಹೇಳಿದ ಕಾರಣದಿಂದಲೇ ತಾನು ಸೋತು ಹೋದ. ದ್ರೌಪದಿ ದೇವಿಯ ವಸ್ತ್ರಾಪಹರಣದಂತಹ ದುರ್ಘಟನೆ ಆ ಸಭೆಯಲ್ಲಿ ಭೀಷ್ಮದ್ರೋಣಾದಿಗಳ ಸಮ್ಮುಖದಲ್ಲೇ ನಡೆದು ಹೋಗುತ್ತೆ. ಈ ಒಂದೊಂದು ಘಟನೆಗೂ ಕೂಡ ಸಾಕ್ಷಿಯಾಗಿ ಪಂಚಪಾಂಡವರು ಅಲ್ಲಿ ಇದ್ದರು. ಭೀಮಸೇನ ಹಂತ ಹಂತಕ್ಕೂ ಧರ್ಮರಾಜನಿಗೆ ಎಚ್ಚರಿಸಿದ. ದ್ಯೂತಕ್ಕೆ ಕರೆಯುವುದಕ್ಕೋಸ್ಕರ ಬಂದ ವಿದುರನ ಸನ್ನಿಧಾನದಲ್ಲೇ ಭೀಮಸೇನ ದ್ಯೂತಕ್ಕೆ ತಾವು ಹೋಗುವಂಥದ್ದು ತಪ್ಪು ಅಂತ ಅದನ್ನು ವಿರೋಧಿಸಿ ಬಿಡ್ತಾನೆ. ಆದರೆ ಶಿಶುಪಾಲನ ಮರಣ ಸಭೆಯಲ್ಲಿ ನಡೆದಂತಹ ಸಂದರ್ಭದಲ್ಲಿ ಯಜ್ಞದ ಕೊನೆಯಲ್ಲಿ ರಕ್ತದೋಕುಳಿ ಯಾಕೆ ಹರಿಯಿತು ಅಂತ ವೇದವ್ಯಾಸರಲ್ಲಿ ಧರ್ಮರಾಜ ಪ್ರಶ್ನಿಸಿದಾಗ ವೇದವ್ಯಾಸರು ಹೇಳಿದರು, ಇದು ಮುಂದಿನ ಕಾಲದ ಸ್ಥಿತಿಗತಿಯನ್ನು, ಶಕುನವನ್ನು ನಿರೂಪಿಸ್ತದೆ. ಇನ್ನು 13 ವರ್ಷಗಳಲ್ಲಿ ನಿನ್ನ ಕಾರಣದಿಂದ ಈ ಭೂಮಿ, ಭರತ ಭೂಮಿ ಸಂಪೂರ್ಣವಾಗಿ ರಕ್ತಮಯವಾಗಿ ಹೋಗುತ್ತೆ, ಒಳಗೊಳಗೆ ಹೋರಾಟದಿಂದ ಹಾಳಾಗುತ್ತೆ ಅಂತ ಅದರ ಶಕುನವನ್ನು ನಿರೂಪಿಸಿದಾಗ ನನ್ನ ಕಾರಣದಿಂದ ಹೀಗಾಗ ಕೂಡದು ಅನ್ನುವ ದೃಷ್ಟಿಯಿಂದ ಧರ್ಮರಾಜ
ಇನ್ನು ಮುಂದೆ ನನ್ನ ಸಂಬಂಧಿಗಳು, ನನ್ನ ದೊಡ್ಡಪ್ಪ, ನನ್ನ ಹಿರಿಯರು ಏನು ಕೇಳಿದರೂ ನಾಸ್ತಿ ಅಂತ ಹೇಳಲಾರೆ ಅಂತ ಒಂದು ಪ್ರತಿಜ್ಞೆಯನ್ನು ಮಾಡಿಬಿಟ್ಟ. ಕುಟುಂಬದಲ್ಲಿ ಕಲಹವಾಗಬಾರದು ಅನ್ನೋ ಉದ್ದೇಶದಿಂದ ನಾಸ್ತಿ ಎಂಬ ಮಾತು ಹೇಳಲಾರೆ ಎಂಬ ಪ್ರತಿಜ್ಞೆಯನ್ನು ನೆರವೇರಿಸುವ ಕಾರಣದಿಂದ ಧರ್ಮರಾಜ ದ್ಯೂತಕ್ಕೂ ಕೂಡ ಒಡಂಬಟ್ಟ. ದ್ರೌಪದೀ ದೇವಿಯಿಂದ ಹಿಡಿದು ಭೀಮಸೇನನ ತನಕ ಯಾರು ಹೇಳಿದರೂ ಕೇಳಲಿಲ್ಲ. ಕೊನೆಗೆ ದ್ರೌಪದೀ ದೇವಿಯನ್ನೇ ಪಣಕ್ಕಿಡುವ ಹೊತ್ತಿಗೆ ಭೀಮಸೇನ ಸಭೆಯಲ್ಲಿ ಉದ್ಗರಿಸಿಬಿಟ್ಟ. ಯಾವ ಕೈಯಲ್ಲಿ ನೀನು ಈಕೆಯನ್ನು ಪಣಕ್ಕಿಟ್ಟು ದಾಳವನ್ನು ಚೆಲ್ಲಿದೆಯೋ ಆ ಕೈಯನ್ನು ಸುಟ್ಟು ಹಾಕಿಬಿಡ್ತೇನೆ, ಸಹದೇವ ಬೆಂಕಿಯನ್ನು ತೆಗೆದುಕೊಂಡು ಬಾ ಅಂತ ಸಭೆಯಲ್ಲಿ ಉದ್ಗರಿಸಿದ. ತಪ್ಪು ಮಾಡ್ತಾ ಇದ್ದ, ಧರ್ಮ ಅನ್ನುವ ಕೆಟ್ಟ ಸೋಗಿನಲ್ಲಿ ಅಧರ್ಮದ ಕೆಲಸದಲ್ಲಿ ತೊಡಗಿದ್ದಂತಹ ಸಭೆಯನ್ನು ಭೀಮಸೇನ ಗಟ್ಟಿಯಾಗಿ ಧಿಕ್ಕರಿಸಿದ. ದ್ರೌಪದಿಯನ್ನು ಸೆಳೆದು ತಂದಂತಹ ದುಶ್ಯಾಸನನ ಎದೆ ಸೀಳಿ ರಕ್ತ ಕುಡಿತೇನೆ ಅನ್ನುವಷ್ಟು ದೊಡ್ಡ ಪ್ರತಿಜ್ಞೆಯನ್ನು ಮಾಡಿದ. ಕೃಷ್ಣನನ್ನು ಪಣಕ್ಕಿಡು ಅಂತ ಕೆಟ್ಟ ಮಾತಾಡಿದಂತಹ ದುರ್ಯೋಧನನ ತಲೆಯನ್ನು ಒದಿತೇನೆ ಅನ್ನುವ ಮಾತನ್ನಾಡಿದ. ದುರ್ಯೋಧನನ ಸಮಗ್ರ ದೌಷ್ಟ್ಯ, ಕೊನೆಗೆ ತನ್ನ ತೊಡೆ ತಟ್ಟಿ ದ್ರೌಪದೀ ದೇವಿಯನ್ನು ಕರೆಯತಕ್ಕಂತಹ ದೌಷ್ಟ್ಯವನ್ನು ಯಾವಾಗ ದುರ್ಯೋಧನ ತೋರಿದ, ಅಂತಹ ತೊಡೆಯನ್ನೇ ಮುರಿತೇನೆ ಅನ್ನುವ ಪ್ರತಿಜ್ಞೆಯನ್ನು ಮಾಡಿದ. ಇಷ್ಟೆಲ್ಲ ಪ್ರತಿಜ್ಞೆಯ ಹೊತ್ತಿಗೆ ಭೂಮಿ ನಡುಗುವುದಕ್ಕೆ ಪ್ರಾರಂಭಿಸಿತು. ದುರ್ಯೋಧನನ ಮನೆಯಲ್ಲಿ ಅಗ್ನಿಹೋತ್ರದಲ್ಲಿ ಪ್ರದೇಶದಲ್ಲಿ ಪ್ರವೇಶ ಮಾಡಿದ ನರಿಗಳು ಕೌಂತ ರವ ಮಾಡುವುದಕ್ಕೆ ಪ್ರಾರಂಭಿಸಿದವು. ನಾನಾ ರೀತಿಯ ಅನಿಷ್ಟಗಳು, ಅಪಶಕುನಗಳು ಅಲ್ಲಿ ಕಾಣಿಸಿಕೊಂಡಾಗ ಭೀಮಸೇನನ ವೀರೋತ್ಕರ್ಷ ಜೋರಾಗ್ತಾ ಇರುವಂತಹ ಸಂದರ್ಭದಲ್ಲಿ ವಿದುರನ ಸೂಚನೆಗೆ ಅನುಗುಣವಾಗಿ ಧೃತರಾಷ್ಟ್ರ ಹೆದರಿ ವರವನ್ನು ಕೇಳುವಂತೆ ಹೇಳಿ ಇವರನ್ನು ಬಿಡುಗಡೆಗೊಳಿಸಿದ ಅನ್ನುವುದು ಪ್ರಸಿದ್ಧವಾದ ಕತೆ. ಆ ಕಾಲದಲ್ಲಿ ಆಜಿಯೊಳು ಕೌರವರ ಬಲವ ಸವರುವೆನೆಂದು ಮೂಜಗವರಿಯೇ ಕಂಕಣ ಕಟ್ಟಿದ. ಮೂರು ಲೋಕವೂ ಕೂಡ ಅರಿಯುವಂತೆ ತಾನು ಶಪಥಗೈದ. ಕಂಕಣ ಕಟ್ಟುವುದು ಅನ್ನುವುದು ಶಪಥಗೈಯುವುದು ಅನ್ನುವ ಅರ್ಥದಲ್ಲಿರುವ ಕನ್ನಡದ ನುಡಿಗಟ್ಟು. ಕನ್ನಡದಲ್ಲಿ ಕೆಲವು ನುಡಿಗಟ್ಟುಗಳು ಹಾಗೆ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳ್ತೇವೆ. ಅಲ್ಲಿ ಕೆಸರು ಮೊಸರು ಅನ್ನುವುದಕ್ಕೆ ಸಂಬಂಧ ಇಲ್ಲ. ಚೆನ್ನಾಗಿ ಕೆಲಸವನ್ನು ಮಾಡಿದರೆ ಆನಂದದಿಂದ ಜೀವಿಸಬಹುದು ಅನ್ನುವ ಅರ್ಥದಲ್ಲಿರುವ ಗಾದೆ ಅಲ್ವೇ. ಹಾಗೆಯೇ ಕಂಕಣ ಕಟ್ಟುವುದು ಅಂದರೆ ಹೇಗೆ ಯಜ್ಞದಲ್ಲಿ ದೀಕ್ಷೆಯನ್ನು ಪಡೆಯುವಂತಹ ಹೊತ್ತಿಗೆ ಕಂಕಣ ಬಂಧನವನ್ನು ನಡೆಸ್ತೇವೋ ಹಾಗೆ ಇವರನ್ನು ಕೊಂದು ಬಿಡ್ತೇನೆ ಅನ್ನುವ ಕಂಕಣ ಕಟ್ಟಿದ ಅಂದರೆ ಶಪಥ ಮಾಡಿದ ಅಂತರ್ಥ. ಅದು ಮೂಜಗವು ಅರಿಯುವಂತೆ ಕೌರವರ ಬಲವ ಸವರುವೆನೆಂದು. ಇಲ್ಲಿ ಅನೇಕ ಪಾಠ ಇದೆ. ಕೌರವರ ಕುಲವ ಸವರುವೆನೆಂದು ಅಂತ ಪಾಠ ಇದೆ, ಬಲದ ಸವರುವೆನೆಂದು ಅಂತ ಪಾಠ ಇದೆ, ಬಲವ ಸವರುವೆನೆಂದು. ಬಲ ಅನ್ನುವುದಕ್ಕೆ ಸೇನೆ ಅಂತ ಅರ್ಥ. ಇಲ್ಲಿ ಕೌರವನ ಬಲ ಅಂತ ಹೇಳಿದರೆ ಕೌರವನ ತಮ್ಮಂದಿರು, ಒಟ್ಟು 100 ಜನ ತಮ್ಮಂದಿರು, ಜೊತೆಗೆ 101ನೇವನಾದಂತಹ ಅಳಿಯ ಜಯದ್ರಥ, ಇವರನ್ನೆಲ್ಲ ನಾನು ಸವರಿ ಬಿಡ್ತೇನೆ. ಜೊತೆಗೆ ಕೌರವನ ಬಲದಲ್ಲಿ ಅಗ್ರಗಣ್ಯನೆನಿಸಿರತಕ್ಕಂತಹ ಕರ್ಣ, ಇವರನ್ನೆಲ್ಲ ಸವರ್ತೇನೆ ನನ್ನ ತಮ್ಮಂದಿರ ಜೊತೆ ಸೇರಿ ಅಂತ ಆತ ಅಲ್ಲಿ ಕಂಕಣ ಕಟ್ಟಿದ. ಇದು ಮೂಜಗ ವರಿಯುವಂತೆ ಯಾವಾಗ ನಡೆಯಿತು? ಮೊದಲನೆಯ ದ್ಯೂತದಲ್ಲಿ ಪಡೆದದ್ದೆಲ್ಲ ಹಿಂದಕ್ಕೆ ಪಾಂಡವರ ಕೈ ಸೇರಿತು. ಪಾಂಡವರ ಕೈ ಸೇರಿ ಅವರು ಹಿಂತಿರುಗಿ ಹೋಗ್ತಾ ಇರಬೇಕಾದರೆ ಮತ್ತೆ ಪುನರ್ದ್ಯೂತಕ್ಕೋಸ್ಕರ ಧೃತರಾಷ್ಟ್ರ ಕರೆಸಿಕೊಂಡ. ಸೋತಲ್ಲಿ 12 ವರ್ಷ ವನವಾಸ ಮತ್ತು ಅಜ್ಞಾತವಾಸ, ಅಜ್ಞಾತವಾಸದಲ್ಲಿ ಜ್ಞಾತರಾದ ಪಕ್ಷದಲ್ಲಿ ಪುನರ್ವನವಾಸ ಅನ್ನುವ ಕ್ರಮವನ್ನು ಅಳವಡಿಸಿ ಮತ್ತೆ ದ್ಯೂತ ನಡೆಯಿತು. ಧರ್ಮರಾಜ ನಾಸ್ತಿ ಎನ್ನಲಾರೆ ಅನ್ನುವ ಮಾತಿಗೆ ಕಟ್ಟು ಬಿದ್ದು ಮತ್ತೆ ಬಂದ. ಭೀಮಸೇನ ನಿರಾಕರಿಸಿದರೂ ಕೂಡ ಕೇಳಲು ಒಪ್ಪದ ಆತ ಮತ್ತೆ ದ್ಯೂತವಾಡಿದ. ಭೀಮಸೇನ ಮಹಾಶಕ್ತಿಶಾಲಿ. ಆ ಮಹಾಶಕ್ತಿಯನ್ನೂ ಕೂಡ ತನ್ನ ಅಣ್ಣನ ಮಾತಿಗೆ ವಿರೋಧವಾಡಲಾಗದು ಅನ್ನುವ ನಿಯಮವನ್ನು ತನ್ನ ಮೇಲೆ ಹೇರಿಕೊಂಡು ಸಹಿಸಿಕೊಂಡ. ಇವರನ್ನು ಸಂಹರಿಸ್ತೇನೆ ಅಂತ ಶಪಥ ಮಾಡಿಯೂ ಬಲವಿದ್ದೂ ಸಂಹರಿಸದೆ ಸಹಿಸಿಕೊಳ್ಳುವಿಕೆ ಅನ್ನುವುದು, ಈ ಸಹಶಕ್ತಿ ಮತ್ತು ಈ ವೀರ್ಯಶಕ್ತಿ ಅನ್ನುವುದು ಎರಡರ ಜೊತೆಗಾರಿಕೆ ಅನ್ನುವುದು ಅದು ಪ್ರಾಣದೇವರಲ್ಲಿ ಮಾತ್ರ ಇರುವುದಕ್ಕೆ ಶಕ್ಯ. ಅದಕ್ಕೆ ಇನ್ನಷ್ಟು ಸಾಮರ್ಥ್ಯ ಬೇಕು ಸಹನ ಶಕ್ತಿಗೆ. ಆ ಸಹನ ಶಕ್ತಿಯಿಂದ ಸಹಿಸಿಕೊಂಡಂತಹ ಭೀಮಸೇನ 2ನೇ ಬಾರಿ ಸೋತು ಕಾಡಿನ ಕಡೆಗೆ ಮಡಿಯುಟ್ಟು ಹೊರಡುವಂತಹ ಸಂದರ್ಭದಲ್ಲಿ ಅವರು ನಡೆಯುವುದನ್ನು ನೋಡಿ ಅಪಹಾಸ್ಯ ಮಾಡಿದಂತಹ ಕೌರವರು ಕೆಟ್ಟದಾಗಿ ಗೌಹು 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 ಎತ್ತು ಎತ್ತು ಅಂತ ಇವರನ್ನು ತಮಾಷೆ ಮಾಡ್ತಾರೆ. ಭೀಮಸೇನನ ಗಜರಾಜ ನಡಿಗೆ ಏನಿದೆ ಅದನ್ನು ಅನುಕರಿಸಿಕೊಂಡು ದುರ್ಯೋಧನ ತಾನು ಅನುಕರಿಸಿ ಹೆಜ್ಜೆ ಹಾಕ್ತಾ ನಡೆಯನ್ನು ತೋರಿಸುವುದಕ್ಕೆ ಪ್ರಾರಂಭಿಸ್ತಾನೆ. ಇವರೆಲ್ಲರೂ ಕೆಟ್ಟದಾಗಿ ಓಹೋ ಅಂತ ಹೇಳಿ 100 ಜನರು ಒಟ್ಟಿಗೆ ತಮಾಷೆಯನ್ನು ಮಾಡುವ ಹೊತ್ತಿಗೆ
ಭೀಮಸೇನ ಕಣ್ಣು ಕೆಂಪು ಮಾಡಿಕೊಂಡು ಒಂದು ಬಾರಿ ಹಿಂದಿರುಗಿ ನೋಡ್ತಾನೆ. ತನ್ನ ನಡೆಯನ್ನು ಅನುಕರಿಸಿ ನಡೆಯತಕ್ಕಂತಹ ದುರ್ಯೋಧನನಿಗೆ ಹೇಳ್ತಾನೆ, ಅವತ್ತು ಒಂದು ತೊಡೆಯನ್ನು ಮುರಿಯುವುದಕ್ಕೆ ಶಪಥಗೈದಿದ್ದೆ, ಇನ್ನೊಂದು ತೊಡೆಯೂ ನನ್ನ ಗದೆಯ ಮುಂದೆ ನಿನ್ನಲ್ಲಿ ಉಳಿಯುವುದಿಲ್ಲ ಅಂತ ಶಪಥಗೈದು ಆ 100 ಜನರ ಕಡೆಗೆ ನೋಡಿ, ಈ ನನ್ನ ಗದೆಯಿಂದಲೇ ಇಷ್ಟೂ ಜನರನ್ನು ಸಂಹಾರ ಮಾಡಿಬಿಡ್ತೇನೆ ಅಂತ ಶಪಥಗೈದ. ಇದು ಸಮಗ್ರ ಸಮಾಜ ನೋಡ್ತಾ ಇರುವ ಹಾಗೆ ಮಾಡಿದ ಮೂರ್ಜಗವರಿಯೇ ಕಂಕಣ ಕಟ್ಟಿದ. ಇಷ್ಟು ಶಪಥವನ್ನು ಮಾಡಿದಂತಹ ಭೀಮಸೇನ ಕಾಡಿಗೆ ಹೋದಲ್ಲಿ ಕಾಡಿನಲ್ಲಿ ಏನು ಘಟಿಸಿತು, ಕಾಡಿನ ಕಥೆಯನ್ನು ಒಂದು ಪದ್ಯದಲ್ಲಿ ನಿರೂಪಣೆ ಮಾಡಿಬಿಡ್ತಾರೆ. ದಾನವರ ಸವರಬೇಕೆಂದು ಬ್ಯಾಗ ಮಾನನಿಧಿ ದ್ರೌಪದಿಯ ಮನದಿಂಗಿತವನರಿತು ಕಾನನವ ಪೊಕ್ಕು ಕಿಮ್ಮೀರಾದಿಗಳ ಮುರಿದು ಮಾನಿನಿಗೆ ಸೌಗಂಧಿಕವನೇ ತಂದ. ಪಾಂಡವರು ಕಾಡಿಗೆ ಹೋದಾಗ ಮೊದಲು ಎದುರಾದದ್ದು ಕಿರ್ಮೀರನೆಂಬಂತಹ ರಕ್ಕಸ. ಕಿಮ್ಮೀರ ಅಥವಾ ಕಿರ್ಮೀರ ಅನ್ನುವ 2 ಹೆಸರು ಅವನಿಗಿದೆ. ಅವನು ಬಕಾಸುರನ ತಮ್ಮ, ಹಿಡಿಂಬಾಸುರನ ಅತ್ಯಂತ ಆಪ್ತ ಗೆಳೆಯ. ಹಿಡಿಂಬಾಸುರನ ತಂಗಿಯಾದ ಹಿಡಿಂಬೆಯನ್ನು ವಿವಾಹವಾಗಬೇಕೆಂದು ಬಯಸಿದಂತಹ ವ್ಯಕ್ತಿ. ಅಂಥವನಿಗೆ ಅಚಾನಕ್ಕಾಗಿ ಭೀಮಸೇನನೇ ಎದುರಾಗಿ ಬಿಟ್ಟ. ತನ್ನ ಅಣ್ಣನಾದ ಬಕಾಸುರನನ್ನು ಕೊಂದಂತಹ ಭೀಮಸೇನ ತನ್ನ ಆಪ್ತನಾದಂತಹ ಹಿಡಿಂಬಾಸುರನನ್ನು ಸಂಹರಿಸಿ ತಾನು ಅಪೇಕ್ಷೆ ಪಟ್ಟಿದ್ದಂತಹ ಹುಡುಗಿಯನ್ನೇ ವಿವಾಹವಾಗಿರತಕ್ಕಂತಹ ಭೀಮಸೇನ ಅಂಥವ ಎದುರಾದಾಗ ಕಿರ್ಮೀರನ ನಖದಿಂದ ಶಿಖೆಯ ತನಕ ಸಮಗ್ರ ಶರೀರ ಕಂಪಿಸಿಬಿಟ್ಟಿತು ರೋಷದಿಂದ. ಸಂಹರಿಸಿಬಿಡ್ತೇನೆ ಅಂತ ಮುನ್ನುಗ್ಗಿದಂತಹ ಕಿಮ್ಮೀರನಿಗೆ ಶಾಸ್ತಿಯನ್ನು ಮಾಡಿದ್ದಾನೆ ಭೀಮಸೇನ. ಕಾನನವ ಪೊಕ್ಕು ಕಿಮ್ಮೀರಾದಿಗಳ ಮುರಿದು, ಕಿರ್ಮೀರನೇ ಮೊದಲಾದ ಅವರ ಜೊತೆಗಿದ್ದಂತಹ ಸಂಗಡಿಗರನ್ನು ಕೂಡ ಸಂಹಾರ ಮಾಡಿದ. ಕಿರ್ಮೀರಂ ದುರ್ಮತೀನಾಂ ಪ್ರಥಮಂ ಅಂತ ತ್ರಿವಿಕ್ರಮ ಪಂಡಿತರು ವಾಯುಸ್ಥಿತಿಯಲ್ಲಿ ಹೇಳ್ತಾರೆ. ಕಿರ್ಮೀರ ಸಾಮಾನ್ಯ ವ್ಯಕ್ತಿಯಲ್ಲ, ದುರ್ಮತಿಗಳಲ್ಲಿ ಮೊದಲಿಗ ಅಂತ. ಮಹಾದುಷ್ಟನಾಗಿದ್ದವ. ಆ ಕಾಡಿನಲ್ಲಿ ಯಾರ ಪ್ರವೇಶಕ್ಕೂ ಅವಕಾಶವಿಲ್ಲದೆ ಇರುವ ಹಾಗೆ ಆ ಪ್ರದೇಶವನ್ನೇ ನಿರ್ಜನವಾಗಿಸಿಬಿಟ್ಟಿದ್ದ. ಬಕಾಸುರನ ಹಾಗೆ ತಾನು ಯಾವ ಊರಿಗೆ ಬೇಕಾದರೂ ಪ್ರವೇಶ ಮಾಡಿ ಮನುಷ್ಯರನ್ನು ನುಂಗತಕ್ಕಂತಹ ನರಭಕ್ಷಕನಾಗಿದ್ದ. ಅಂತಹ ದುರ್ಮತಿ ಪ್ರಮುಖನಾದಂತಹ ಕಿರ್ಮೀರನನ್ನು ಸಂಹಾರ ಮಾಡಿದ. ಅಷ್ಟೇ ಅಲ್ಲ, ಮಾನಿನಿ ತನ್ನ ಪತ್ನಿಯಾಗಿರತಕ್ಕಂತಹ ದ್ರೌಪದೀದೇವಿ ಒಂದು ಸಂದರ್ಭದಲ್ಲಿ ಸೌಗಂಧಿಕ ಪುಷ್ಪವನ್ನು ತಂದುಕೊಡುವಂತೆ ತಾನು ಅಪೇಕ್ಷೆ ಪಡ್ತಾಳೆ ಭೀಮಸೇನನ ಮುಂಭಾಗದಲ್ಲಿ. ಇದು ನಡೆದದ್ದು ಹೇಗೆ? ಕಾನನದಲ್ಲಿ ಅಕ್ಷಯ ಪಾತ್ರೆಯ ಸಂಪಾದನೆಯಾಗಿದೆ. ಅನೇಕ ಋಷಿಮುನಿಗಳು 88,000 ಋಷಿಮುನಿಗಳು ಇವರ ಜೊತೆಗಿದ್ದಾರೆ. 10,000 ಸನ್ಯಾಸಿಗಳಿಗೆ ನಿರಂತರ ಅಕ್ಷಯ ಪಾತ್ರೆಯ ಮೂಲಕ ಅನ್ನದಾನ ಅಲ್ಲಿ ನಡೀತಾ ಇದೆ, ಭಿಕ್ಷಾಪ್ರದಾನ ನಡೀತಾ ಇದೆ. ಅರ್ಜುನ ಮಹಾಸಂಗ್ರಾಮ ಮುಂದೆ ಬರತಕ್ಕಂಥದ್ದಿದೆ, ಅದಕ್ಕೆ ಬೇಕಾದಂತಹ ಶಸ್ತ್ರಾಸ್ತ್ರಗಳನ್ನು ಸಂಪಾದಿಸಬೇಕು ಅನ್ನೋ ಉದ್ದೇಶದಿಂದ ಇಂದ್ರಕೀಲಕಕ್ಕೆ ಸಾಗಿ ಋಷಿಗಳು ಉಪದೇಶ ಮಾಡಿರತಕ್ಕಂತಹ ಮಂತ್ರವನ್ನು ತಾನು ವೇದವ್ಯಾಸರೇ ಧರ್ಮರಾಜನ ಮೂಲಕ ಉಪದೇಶಿಸಿದ್ದಂತಹ ಮಂತ್ರದ ಮೂಲಕ ರುದ್ರನನ್ನು ಕುರಿತು ತಪಸ್ಸಿಗೆ ತೊಡಗಿದ್ದಾನೆ. ಆತ ತಪಸ್ಸಿಗೆ ಹೋದ ಸಂದರ್ಭದಲ್ಲಿ 4 ಜನ ಪಾಂಡವರು ದ್ರೌಪದೀದೇವಿಯ ಜೊತೆಗೆ ಲೋಮಶ ಅನ್ನುವ ಮಹರ್ಷಿಗಳ ಮಾರ್ಗದರ್ಶನದಲ್ಲಿ ತೀರ್ಥಯಾತ್ರೆಯನ್ನು ನಡೆಸ್ತಾರೆ. ಹಿಮಾಲಯವನ್ನು ದಾಟಿ ಗಂಧಮಾದನ ಪರ್ವತದ ಸನಿಹಕ್ಕೆ ಬರ್ತಾರೆ. ಗಂಧಮಾದನದ ಸನಿಹದಲ್ಲಿ ಭೀಮಸೇನ ಮತ್ತು ದ್ರೌಪದೀದೇವಿ ಒಂದು ಪರ್ವತದ ಶಿಖರದಲ್ಲಿ ಕುಳಿತಿದ್ದ ಸಂದರ್ಭದಲ್ಲಿ ಅಲ್ಲಿಗೆ ಅತ್ಯಂತ ಪರಿಮಳೋಪೇತವಾದಂತಹ ಒಂದು ಪುಷ್ಪ ಆಗಮಿಸಿತು. ಬಂಗಾರದ ಬಣ್ಣದ ಪರಿಮಳಿತವಾದ ಪುಷ್ಪವನ್ನು ಕಂಡಂತಹ ದ್ರೌಪದೀದೇವಿ ಈ ಪುಷ್ಪ ನನಗೆ ಬೇಕು ಅಂತ ಅಪೇಕ್ಷೆ ಪಡ್ತಾಳೆ. ಮೊದಲ ಬಾರಿ ದ್ರೌಪದೀದೇವಿ ಒಂದು ಅಪೇಕ್ಷೆಯನ್ನು ಭೀಮಸೇನನ ಮುಂದೆ ಇಟ್ಟಿದ್ದಾಳೆ. ದ್ರೌಪದೀದೇವಿ ಇದನ್ನು ಅಪೇಕ್ಷೆ ಪಡುವುದರ ಹಿನ್ನೆಲೆ ಏನು ಅನ್ನುವುದನ್ನು ಶ್ರೀಪಾದರಾಜರು ಹೇಳ್ತಾರೆ. ದಾನವರ ಸವರಬೇಕೆಂದು ಬೇಗ ಮಾನನಿಧಿ ದ್ರೌಪದಿಯ ಮನದಿಂಗಿತವನು ಅರಿತು ಮಾನಿನಿಗೆ ಸೌಗಂಧಿಕವನೇ ತಂದ. ದ್ರೌಪದೀದೇವಿಗೆ ಪುಷ್ಪ ಬೇಕು ಅನ್ನುವ ಸಾಮಾನ್ಯ ಸ್ತ್ರೀ ಬಯಸುವ ಬಯಕೆ ಉಂಟಾಗುವುದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಆಕೆಯ ಇಂಗಿತವೇನು? ಭೀಮಸೇನ ಅರಿತ. ಇಲ್ಲಿಂದ ಯಾವ ಕಡೆಯಿಂದ ಈ ಪುಷ್ಪ ಇಲ್ಲಿಗೆ ಸಾಗಿ ಬಂತು? ಗರುಡ ಸರ್ಪವನ್ನು ಎತ್ತಿಕೊಂಡು ಹೋಗುವಾಗ ಆತನ
ಬಲವಾದ ರೆಕ್ಕೆಯ ಗಾಳಿಗೆ ಹಾರಿ ಬಂದಿರತಕ್ಕಂತಹ ಪುಷ್ಪ ಇದು. ಅದು ಯಾವ ಕಡೆಯಿಂದ ಹರಿದು ಬಂದಿದೆ? ಗಂಧಮಾದನದ ಶಿಖರದ ಕಡೆಯಿಂದ ಹರಿದು ಬಂದಿದೆ. ಆ ಪ್ರದೇಶದಲ್ಲಿ ಕ್ರೋಧವಶರೇ ಮೊದಲಾದ ಅನೇಕ ದುಷ್ಟ ರಾಕ್ಷಸರಿದ್ದಾರೆ. ಕುಬೇರನಿಗೆ ಸಂಬಂಧಪಟ್ಟಂತಹ ಸರೋವರದಲ್ಲಿರುವ ಈ ಪುಷ್ಪವನ್ನು ರಕ್ಷಣೆ ಮಾಡುವುದಕ್ಕೆ ಅವರು ಬದ್ಧ ದೀಕ್ಷಿತರಾಗಿದ್ದಾರೆ. ಆ ದಾನವರ ಸಂಹಾರ ನನ್ನ ಮೂಲಕ ನಡೆಯಬೇಕು ಅನ್ನುವ ಸಂಕಲ್ಪದಿಂದ ಈಕೆ ಈ ಪುಷ್ಪ ಬೇಕು ಅಂತ ನಾಟಕವಾಡ್ತಾ ಇದ್ದಾಳೆ. ಇದು ಭಾರತಿ ಮತ್ತು ಭಾರತೀ ರಮಣರಿಬ್ಬರ ನಾಟಕ. ಈ ನಾಟಕ ಈಕೆ ಈ ಅಭಿಪ್ರಾಯದಿಂದ ಕೇಳಿದ್ದಾಳೆ ಅನ್ನುವುದನ್ನು ಅರಿತಿರತಕ್ಕಂತಹ ಈ ಭಾರತೀ ರಮಣ ಭೀಮಸೇನ ಮಾನನಿಧಿ ಅಂದರೆ ಅಭಿಮಾನವೇ ಈತನ ನಿಧಿ. ನಿಧಿ ಅಂದರೆ ಎಲ್ಲ ಅಮೂಲ್ಯ ವಸ್ತುಗಳ ಸಂಗ್ರಹ. ಎಲ್ಲವೂ ಮಾನ ಇದ್ದರೆ ಇದೆ, ಅದು ಇಲ್ಲದೆ ಹೋದರೆ ಇಲ್ಲ. ಅಭಿಮಾನಕ್ಕೆ ಭಂಗ ಬರುವ ಎಂತಹ ಪ್ರಸಂಗಗಳು ಎದುರಾದಾಗಲೂ ಕೂಡ ಅದನ್ನು ದಿಟ್ಟವಾಗಿ ಎದುರಿಸಿ ನಿಂತಿರತಕ್ಕಂತಹ ವ್ಯಕ್ತಿತ್ವ ಭೀಮಸೇನನದು. ಜೊತೆಗೆ ಈ ಪಂಚಪಾಂಡವರಿಗೋಸ್ಕರ ತನ್ನನ್ನು ಪೂರ್ಣವಾಗಿ ಅರ್ಪಿಸಿಕೊಂಡು ಅವರೆಲ್ಲರ ಮನಸ್ಸನ್ನು ಸೂರೆಗೊಂಡಿರತಕ್ಕಂತಹ ಸಾಧ್ವೀಮಣಿಯಾದಂತಹ ದ್ರೌಪದೀ ದೇವಿಯ ಅಪೇಕ್ಷೆ ಅಂದ ಮೇಲೆ ಅದನ್ನು ಈಡೇರಿಸಬೇಕಾದದ್ದು ಪತಿಯಾದಂತಹ ಪತಿ ಎಂಬ ಮಾನವುಳ್ಳ ತನ್ನ ಕರ್ತವ್ಯ ಅನ್ನುವುದನ್ನು ಬಲ್ಲ ಮಾನನಿಧಿ ಭೀಮಸೇನ ದ್ರೌಪದಿಯ ಇಂಗಿತವನ್ನು ಅರಿತು. ಏನು ದ್ರೌಪದೀ ದೇವಿಯ ಇಂಗಿತ? ದಾನವರ ಸವರಬೇಕೆಂದು ಬೇಗ. ಈ ಕೂಡಲೇ ದಾನವರ ಸಂಹಾರವಾಗಬೇಕು ಅನ್ನುವುದನ್ನು ಅರಿತು ಬೇಗನೆ, ಬ್ಯಾಗ ಅನ್ನುವ ಒಂದು ಪ್ರಾದೇಶಿಕ ಶಬ್ದವನ್ನು ಬಳಸ್ತಾರೆ ಶ್ರೀಪಾದರಾಜರು, ಆ ಕೂಡಲೇ ತಾನು ಮಾನಿನಿಗೆ ಸೌಗಂಧಿಕವನೆ ತಂದ. ಮಾನಿನಿಗೆ ಸೌಗಂಧಿಕಾ ಪುಷ್ಪವನ್ನು ತಂದುಕೊಟ್ಟ. ಈ ಪ್ರಕರಣ ಎರಡು ಬಾರಿ ನಡೆದಿದೆ ಅನ್ನುವುದನ್ನು ಮಹಾಭಾರತ ಉಲ್ಲೇಖ ಮಾಡ್ತದೆ. ಒಂದು ಬಾರಿ 5 ಬಣ್ಣದಿಂದ ಕೂಡಿದಂತಹ ಸುಂದರವಾದಂತಹ ಸುಗಂಧಭರಿತವಾದ ಪುಷ್ಪ, ಇನ್ನೊಂದು ಬಾರಿ ಬಂಗಾರದ ಬಣ್ಣದ ಸೌಗಂಧಿಕ ಪುಷ್ಪ. ಎರಡನ್ನೂ ತರುವುದಕ್ಕೆ ಭೀಮಸೇನ ಹೋದಾಗ ಅಲ್ಲಿ ಅನೇಕ ರಕ್ಕಸರು ಈತನನ್ನು ತಡೆದಾಗ ಅವರನ್ನೆಲ್ಲ ಸಂಹರಿಸಿದ್ದಾನೆ. ಮತ್ತೊಂದು ಬಾರಿ ಸಾಗಿದಾಗ ವ್ಯಾಘ್ರ ಸಿಂಹಾದಿ ರೂಪದಿಂದ ಅಸುರರು ಈತನ ಮೇಲೆ ಎಗರಿದಾಗ ಆ ಸಿಂಹಗಳನ್ನು ವ್ಯಾಘ್ರ ಸಿಂಹ ರೂಪದಲ್ಲಿದ್ದ ರಕ್ಕಸರನ್ನೆಲ್ಲ ಸಂಹರಿಸಿ, ಕ್ರೋಧವಶರೆಂಬಂತಹ ಒಂದು ರಕ್ಕಸದ ಕೋಟಿ ಸಂಖ್ಯೆಯ ಗಣವನ್ನು ಸಂಹರಿಸಿ, ಅದರ ಪ್ರಮುಖನಾದಂತಹ ಮಣಿಮಂತನನ್ನೂ ಕೂಡ ಸಂಹಾರ ಮಾಡಿ ಅಲ್ಲಿಂದ ಸೌಗಂಧಿಕ ಪುಷ್ಪವನ್ನು ತಂದು ತನ್ನ ಮಾನಿನಿಗೆ ನೀಡಿದ. ಇಲ್ಲಿ ಪತ್ನಿ ಬಯಸಿದ್ದನ್ನು ತಂದುಕೊಟ್ಟಿದ್ದಾನೆ ಅನ್ನುವುದು ಒಂದು ಸಾಮಾನ್ಯ ವಿಷಯವಾದರೆ, ಆಕೆ ಅದನ್ನು ಬಯಸುವುದರ ಹಿನ್ನೆಲೆ ಅನೇಕ ದುಷ್ಟರ ಸಂಹಾರ ಅನ್ನುವುದಾಗಿತ್ತು ಅನ್ನುವುದು ಪ್ರಮುಖವಾದ ವಿಷಯವಾಗ್ತದೆ. ಮಾನಿನಿಗೆ ಸೌಗಂಧಿಕವನೇ ತಂದುಕೊಟ್ಟ ಅನ್ನುವ ವಿಷಯ ಪ್ರಮುಖವಾಗಲಿಲ್ಲ. ಸೌಗಂಧಿಕವನ್ನು ಅಂತಹ ಕೋಟೆಯನ್ನು ಭೇದಿಸಿಕೊಂಡು ಹೋಗಿ ತಂದಿದ್ದಾನೆ ಅನ್ನುವುದು ಪ್ರಮುಖವಾಯಿತು. ಆ ಹೊತ್ತಿಗೆ ಕುಬೇರನೇ ಯುದ್ಧಕ್ಕೆ ಬರುವಂತಹ ಸಂದರ್ಭವಿತ್ತು. ಕುಬೇರನು ಯುದ್ಧಕ್ಕೆ ಬಂದಿದ್ದರೆ, ಅಸುರಾವೇಶದಿಂದ ಈತನ ಮೇಲೆ ಹೋರಾಡಿದ್ದಿದ್ದರೆ ದಿಕ್ಪಾಲಕನಾದ ಕುಬೇರನನ್ನು ಮಣಿಸಬೇಕಾದ ಸಂದರ್ಭ ಬರ್ತಿತ್ತು. ಆಗ ಸ್ವತಃ ಧರ್ಮರಾಜನು ತಾನು ಘಟೋತ್ಕಚನ ಶಕ್ತಿಯಿಂದ ಆ ಪ್ರದೇಶಕ್ಕೆ ಹಾರಿ ಹೋಗಿ ಅಲ್ಲಿ ಭೀಮಸೇನನನ್ನು ತಡೆಯುವ ಕೆಲಸವನ್ನು ಮಾಡ್ತಾನೆ. ಕುಬೇರನೇ ಅಲ್ಲಿಗೆ ಬಂದು ಧರ್ಮರಾಜ ಮತ್ತು ಭೀಮಸೇನರನ್ನು ಸತ್ಕರಿಸಿ ಆ ಪ್ರದೇಶದಲ್ಲಿ ಬಹಳ ಕಾಲ ಉಳಿದುಕೊಳ್ಳುವುದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡ್ತಾನೆ. ಇಲ್ಲಿಗೆ ವನಪರ್ವ, ಅರಣ್ಯ ಪರ್ವ ಮುಗೀತು. ಅರಣ್ಯವನ್ನು ಮುಗಿಸಿ ಅಲ್ಲಿಂದ ಅಜ್ಞಾತವಾಸದ ದೃಷ್ಟಿಯಿಂದ ವಿರಾಟನ ಅರಮನೆಯಲ್ಲಿರ್ತಾರೆ. ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ವೇಷಾಂತರಿಸಿಕೊಂಡಿದ್ದಾರೆ. ದ್ರೌಪದೀ ದೇವಿ ತಾನು ಸೈರಂಧ್ರಿಯಾಗಿ ವಿರಾಟನ ಅಂತಃಪುರದ ಅಧಿಪತಿ ದಳನಾಯಕಿಯಾಗಿರತಕ್ಕಂತಹ ಸುದೇಶ್ನಿಯ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾಳೆ. ಆ ದೇಶದ ರಾಜ ವಿರಾಟನಾದರೂ ಕೂಡ ಆತನ ಪತ್ನಿಯ ತಮ್ಮನಾದಂತಹ ಕೀಚಕ ಮಹಾಪ್ರಧಾನ ಸೇನಾನಿಯಾಗಿದ್ದುಕೊಂಡು ದೇಶದ ಸಮಗ್ರ ಕಾರ್ಯಭಾರಗಳನ್ನು ತನ್ನ ಕೈ ಕೆಳಗೆ ತಂದುಕೊಂಡಿದ್ದ. ಅದೆಷ್ಟೋ ಕಾಲದ ತನಕ ದಂಡಯಾತ್ರೆಗೆ ಹೋಗಿದ್ದಂತಹ ಕೀಚಕ ಇವರ ವನವಾಸ ಮುಗಿತಾ ಬರುವ ಕಾಲಕ್ಕೆ ಸರಿಯಾಗಿ ಹಿಂತಿರುಗಿದ. ತನ್ನ ಅಕ್ಕನಾದಂತಹ ಸುದೇಶ್ನೆಯ ಅಂತಃಪುರಕ್ಕೆ ಬಂದು ತಾನು ಯುದ್ಧದಲ್ಲಿ ಗಳಿಸಿದ ಶ್ರೇಷ್ಠವಾದ ಆಭರಣಗಳನ್ನು ದರ್ಶನ ಮಾಡಿಸ್ತಾ ಇರುವಾಗ ಅಚಾನಕ್ಕಾಗಿ ಆತನ ಕಣ್ಣಿಗೆ ಈ ಸೈರಂಧ್ರಿ ದ್ರೌಪದೀ ದೇವಿಯ ಮುಖ ಗೋಚರಿಸಿತು. ಆಕೆಯನ್ನು ತಾನು ತನ್ನ ಸನಿಹಕ್ಕೆ ತನ್ನವಳಾಗಿ ಬರಬೇಕು ಅಂತ ಒತ್ತಾಯಿಸುವುದಕ್ಕೆ ಈ ದುಷ್ಟ ಕಾಮುಕನಾದಂತಹ ಕೀಚಕ ಆರಂಭಿಸಿದ.
ಆ ವಿಷಯವನ್ನು ದ್ರೌಪದೀ ದೇವಿ ತನ್ನ ಪತಿದೇವನಾದಂತಹ ಅಡಿಗೆ ಭಟ್ಟನ ವೇಷದಲ್ಲಿದ್ದ ವಲಲ ಎಂಬ ಹೆಸರಿನಿಂದ ಆ ಕಾಲದಲ್ಲಿ ಪ್ರಸಿದ್ಧನಾಗಿದ್ದಂತಹ ಭೀಮಸೇನನಿಗೆ ನಿರೂಪಿಸ್ತಾಳೆ. ಭೀಮಸೇನ ಆತನಿಗೆ ತಕ್ಕ ಶಾಸ್ತಿಯನ್ನು ಮಾಡಿದ. ದ್ರೌಪದೀ ದೇವಿಯ ಚೆಲುವಿಕೆಗೆ ಮರಳಾದ ದುರುಳ ಕೀಚಕನು ದ್ರೌಪದಿಯ ಚೆಲುವಿಕೆಗೆ ಮರುಳಾಗಿ ಕರಕರಿಯ ಮಾಡಲವನ. ಕರಕರಿ ಅಂದರೆ ಕಿರಿಕಿರಿ ಅಂತ ಅರ್ಥ. ಕಿರಿಕಿರಿ ಮಾಡಿದ. ದ್ರೌಪದೀ ದೇವಿಯನ್ನು ಸ್ವತಃ ಬೆನ್ನು ಹತ್ತಿ ಆಕೆಯನ್ನು ಎಳೆದು ರಾಜಸಭೆಗೇ ತಂದು ಅವಮಾನ ಮಾಡುವಷ್ಟು ಕೆಟ್ಟ ಕೆಲಸವನ್ನು ಆತ ಮಾಡಿದ. ಹಿಂದಕ್ಕೆ ದುರ್ಯೋಧನಾದಿಗಳು ಯಾವ ಕೆಟ್ಟ ಕೆಲಸವನ್ನು ಮಾಡಿದರೋ ಅಂತಹ ನೀಚ ಕೆಲಸದಲ್ಲಿ ಕೀಚಕ ತೊಡಗಿದ. ಎಲ್ಲಿ ಸ್ತ್ರೀ ಅವಮಾನ ಅನ್ನುವುದು ನಡೆಯುತ್ತೋ ಅಲ್ಲಿ ಒಂದು ದೊಡ್ಡ ಸಂಹಾರ ಕಾರ್ಯವೂ ಕೂಡ ನಡೆಯುತ್ತೆ ಅನ್ನುವುದು ಇತಿಹಾಸ ನಮಗೆ ಸಾಕ್ಷಿಯಾಗಿ ಕಾಣಿಸ್ತದೆ. ಅಂತಹ ಅವಮಾನ ಈ ದುರುಳ ಕೀಚಕನ ಮೂಲಕ ನಡೆದಾಗ ಗರಡಿ ಮನೆಯೊಳು ಒರಸಿ ಅವನನ್ವಯವ ಕುರುಪ ನಟ್ಟಿದ ಮಲ್ಲ ಕುಲವಸವರಿದ. ಭೀಮಸೇನ ಗರಡಿಯ ಮನೆಗೆ ಆತನನ್ನು ಕರೆಸಿದ. ಭೀಮಸೇನನಲ್ಲಿದ್ದ ಒಂದು ಸಮಸ್ಯೆ ಇದೆ. ತಾನು ಸ್ವತಃ ಬಂದು ಆತನನ್ನು ಸಂಹರಿಸಿದರೆ ಇದು ಭೀಮನೇ ಸಂಹರಿಸಿದ್ದು ಅನ್ನೋದು ಲೋಕ ಪ್ರಸಿದ್ಧಿಯಾಗ್ತದೆ. ಆವಾಗ ಮತ್ತೆ ವನವಾಸವನ್ನು ನಡೆಸಬೇಕಾದ ಅನಿವಾರ್ಯತೆ ಬಂದು ಒದಗ್ತದೆ. ಯಾಕಂದರೆ ಕೌರವನ ಗೂಢಚಾರರು ಎಲ್ಲ ದೇಶಗಳಲ್ಲೂ ಕೂಡ ಸಂಚಾರ ಮಾಡ್ತಾ ಇದ್ದರು. ಹಾಗೆ ಅಂತ ಹೇಳಿ ಕೀಚಕನನ್ನು ಸಂಹರಿಸದೇ ಬೇರೆ ಮಾರ್ಗವೇ ಇಲ್ಲ. ಮಹಾದುರುಳ ಜೊತೆಗೆ ಮಹಾಬಲಿಷ್ಠ. ಆ ಕಾಲದಲ್ಲಿ ಲೆಕ್ಕ ಹಾಕಿ ಯಾರು ಶ್ರೇಷ್ಠರು ಮಲ್ಲಯುದ್ಧ ಜಟ್ಟಿಯುದ್ಧದಲ್ಲಿ ಶಾರೀರಿಕ ಬಲದಲ್ಲಿ ಬಹಳ ಎತ್ತರದಲ್ಲಿ ಯಾರು ಅಂತೇಳಿದರೆ ಭೀಮಶ್ಚ ಬಲಭದ್ರಶ್ಚ. ಈ ಭೀಮಸೇನ ಬಲಭದ್ರ ಇವರಿಬ್ಬರಾದ ಮೇಲೆ ಜರಾಸಂಧ ಮತ್ತು ಕೀಚಕ ಇದು ತಾರತಮ್ಯದಲ್ಲಿದ್ದಂತಹ ಮಹಾಶಕ್ತಿಶಾಲಿಗಳು. ಅಂತಹ ಕೀಚಕನನ್ನು ಜರಾಸಂಧ ಸತ್ತು ಹೋದಂತಹ ಕಾಲದಲ್ಲಿ ಒಬ್ಬ ಸಂಹರಿಸಿದ್ದಾನೆ ಅಂದರೆ ಅವ ಭೀಮಸೇನ ಅನ್ನುವುದನ್ನು ಊಹಿಸುವುದು ಕೌರವರಿಗೆ ಕಷ್ಟ ಇರಲಿಲ್ಲ. ಆದ್ದರಿಂದ ಬಹಳ ಜಾಗರೂಕನಾಗಿ ಕೆಲಸ ಮಾಡಬೇಕಿತ್ತು. ಅದಕ್ಕೋಸ್ಕರ ಯಾರಿಗೂ ಗೊತ್ತಾಗದಂತೆ ದ್ರೌಪದೀ ದೇವಿಯ ಪತಿಯರಾದಂತಹ ಗಂಧರ್ವರು ಸಂಹರಿಸಿದ್ದಾರೆ ಅಂತ ಲೋಕದಲ್ಲೆಲ್ಲ ಪ್ರಚಾರವಾಗುವ ದೃಷ್ಟಿಯಿಂದ ಯೋಜನೆಯನ್ನು ರೂಪಿಸಿ ದ್ರೌಪದೀ ದೇವಿ ತಾನೇ ಗರಡಿಯ ಮನೆಗೆ ಬರ್ತೇನೆ ಅಂತ ಹೇಳಿ ಆ ಮೂಲಕ ರಾತ್ರಿಯ ಹೊತ್ತು ದ್ರೌಪದಿಯನ್ನು ಕಾಯ್ತಾ ಇದ್ದಂತಹ ಆತನ ಸನ್ನಿಧಾನಕ್ಕೆ ಮಾನಿನಿಯ ವೇಷವನ್ನು ಧರಿಸಿ ಭೀಮಸೇನ ಸಾಗಿ ಮಾನಿನಿ ಅಂತ ಭಾವಿಸಿಕೊಂಡು ಹತ್ತಿರಕ್ಕೆ ಬಂದಂತಹ ಕೀಚಕನಿಗೆ ತನ್ನ ಮಲ್ಲಯುದ್ಧದ ರುಚಿಯನ್ನು ತೋರಿಸಿ ಆತನ ಶರೀರವನ್ನೆಲ್ಲ ಸಮಗ್ರವಾಗಿ ಒಂದು ಪಿಂಡದ ಸ್ವರೂಪದಲ್ಲಿ ಮಾಡಿ ಆತನ ತಲೆಯನ್ನೇ ಆತನ ಶರೀರದ ಒಳಗೆ ತೂರಿಸಿ ಹಾಕಿ ಆತನಿಗೆ ತಕ್ಕ ಶಾಸ್ತಿಯನ್ನು ಮಾಡಿದ್ದಾನೆ ಭೀಮಸೇನ ದೇವ. ಹೇಗೆ ದುಷ್ಟರಾದಂತಹ ಕೌರವರು, ಅದರಲ್ಲೂ ದುರ್ಯೋಧನ ದುಶ್ಯಾಸನರು ದ್ರೌಪದೀ ದೇವಿಯ ಮೇಲೆ ಪರಮ ಸಾಧ್ವಿಯಾದ ಪರಮ ಧರ್ಮದ ಮೂರ್ತಿಯ ಹಾಗಿರ್ತಕ್ಕಂತಹ ದ್ರೌಪದೀ ದೇವಿಯ ಮೇಲೆ ತಾವು ಅವಮಾನಿಸುವ ಕೆಲಸಕ್ಕೆ ಕೈ ಹಾಕಿದವರಿಗೆ ಮುಂದಕ್ಕೆ ಶಾಸ್ತಿಯಾಗ್ತದೋ ಅದೇ ರೀತಿಯ ಶಾಸ್ತಿಯನ್ನು ಈ ಕೀಚಕನಿಗೆ ಭೀಮಸೇನ ಮಾಡಿದ್ದಾನೆ. ಗರಡಿ ಮನೆಯೊಳು ಒರಸಿ ಗರಡಿ ಮನೆಗೆ ಆತನನ್ನು ಬರೆಸಿ ಬರುವ ಹಾಗೆ ಮಾಡಿ ಒರೆಸಿ ಅವನನ್ನು ಮಾತ್ರ ಸಂಹಾರ ಮಾಡಿದ್ದಲ್ಲ, ಅವನ ಅನ್ವಯವನ್ನೇ ಸಂಹಾರ ಮಾಡಿದ. ಅನ್ವಯ ಅಂದರೆ ವಂಶ ಅಂತ ಅರ್ಥ. ಕೀಚಕನಿಗೆ 105 ಜನ ತಮ್ಮಂದಿರಿದ್ದರು. ಈ ದ್ರೌಪದಿಯ ಕಾರಣದಿಂದಾಗಿ ನಮ್ಮ ಅಣ್ಣ ಸತ್ತಿದ್ದಾನೆ ಅನ್ನುವ ವಿಷಯ ಈ 105 ಜನಕ್ಕೆ ಆ ರಾತ್ರಿಯೇ ಗೊತ್ತಾಗಿ ಬಿಟ್ಟಿತು. ನಮ್ಮ ಅಣ್ಣನ ಶವ ಸಂಸ್ಕಾರವನ್ನು ನಡೆಸುವಾಗ ಅವನಿಗೆ ಅತ್ಯಂತ ಆಸೆ ಇದ್ದಂತಹ ಈಕೆಯನ್ನು ಒಟ್ಟಿಗೆ ಮುಗಿಸಿಬಿಡಬೇಕು ಅಂತ ಇವರೆಲ್ಲ ಸೇರಿ ದ್ರೌಪದಿಯನ್ನು ಕೂಡ ಆತನ ಜೊತೆಗೆ ಕರ್ಕೊಂಡು ಹೋಗುವ ಕೆಲಸ ಮಾಡಿದರು. ಆ ಸಮಯದಲ್ಲಿ ಸ್ಮಶಾನದ ಮಾರ್ಗ ಮಧ್ಯದಲ್ಲಿ ಬಂದಂತಹ ಭೀಮಸೇನ ಈ 105 ಜನರನ್ನೂ ಕೂಡ ಸಂಹಾರ ಮಾಡಿದ. ಅವನ ಅನ್ವಯವ ಒರೆಸಿ ಅವನ ವಂಶವನ್ನೇ ಸಂಹಾರ ಮಾಡಿ. ಇದಾದ ನಂತರ ಒಂದು ಘಟನೆ ನಡೆಯಿತು. ಕೀಚಕನ ಸಂಹಾರದ ವಿಷಯ ದುರ್ಯೋಧನನಿಗೆ ಗೊತ್ತಾದಾಗ ಇದು ಭೀಮನದ್ದೇ ಕಾರ್ಯಭಾರ ಅನ್ನುವುದು ಆತನಿಗೆ ಸ್ಪಷ್ಟವಾಗಿ ಆ ಭೀಮನನ್ನು ಪ್ರಸರ ಮಾಡುವುದಕ್ಕೋಸ್ಕರ, ಲೋಕಕ್ಕೆ ಪರಿಚಯಿಸಿಕೊಡುವುದಕ್ಕೋಸ್ಕರ, ನಾವು ತಿಳಿದಿದ್ದೇವೆ ಅನ್ನುವುದನ್ನು ತೋರಿಸುವುದಕ್ಕೋಸ್ಕರ ಅಲ್ಲಿಗೆ ಮಹಾಮಲ್ಲರನ್ನು ಕಳಿಸಿದ. ಕುರುಪ ನಟ್ಟಿದ ಮಲ್ಲರ, ಅದರಲ್ಲಿ ಜೀಮೂತ ಅಂತ ಹೇಳ್ತಕ್ಕಂತಹ ಮಹಾಮಲ್ಲ ಆತ ವಿರಾಟನ ಮುಂದೆ ಬಂದು ಸೋಲೊಪ್ಪಿಕೊಂಡು ಜಯಪತ್ರವನ್ನು ಕೊಡಬೇಕು ಅಂತ ಹೇಳಿದಾಗ ಆಗ ಭೀಮಸೇನನನ್ನು ಕರೆಸಿ ಆತನನ್ನು ಸೋಲಿಸುವ ಕೆಲಸ ಮಾಡಿದ್ದಾರೆ. ಹೀಗೆ ದುರ್ಯೋಧನನ ಮಲ್ಲರ ಬಲವನ್ನು ಮುರಿಯುವುದರ ಮೂಲಕ
ಹಸ್ತಿನಪುರಕ್ಕೆ ಒಂದು ಅವಮಾನ, ಅದರ ಜೊತೆಗೆ ವಿರಾಟ ನಗರಿಗೆ ಒಂದು ಗರಿ ಮೂಡಿಸತಕ್ಕಂತಹ ಕೆಲಸವನ್ನು ಅವತ್ತು ಅಡಿಗೆಯ ಕೆಲಸದಲ್ಲಿ ನಿಯುಕ್ತನಾಗಿದ್ದಂತಹ ವಲಲ ಭೀಮಸೇನ ಮಾಡಿದ. ಕುರುಪನು ಅಟ್ಟಿದ ಮಲ್ಲ ಕುಲವ ಸವರಿದ. ಇದೆಲ್ಲ ನಡೆದಾಗ ಇಲ್ಲಿ ಭೀಮಸೇನನಿರುವುದನ್ನು ನಿಶ್ಚಯಿಸಿಕೊಂಡಂತಹ ದುರ್ಯೋಧನ ಮೀರಿದ ಕಾಲದ ಹೊತ್ತಿಗೆ ಗೋವನ್ನು ಅಪಹರಿಸುವ ನಿಮಿತ್ತವನ್ನು ಮುಂದಿಟ್ಟುಕೊಂಡು ಯುದ್ಧಕ್ಕೆ ಬಂದು ಸೋತು ಓಡಿ ಹೋದಂತಹ ಘಟನೆಗಳೆಲ್ಲ ನಡೆದವು. ಮುಂದಕ್ಕೆ ಮಹಾಭಾರತ ಯುದ್ಧ. ಕೌರವರ ಬಲಸವರಿ ವೈರಿಗಳ ನೆಗ್ಗೊತ್ತಿ ಓರಂತೆ ಕೌರವನ ಮುರಿದು ಮೆರೆದ ವೈರಿ ದುಶ್ಯಾಸನನ ರಣದಲ್ಲಿ ಎಡಗೆಡಹಿ ವೀರ ನರಹರಿಯ ಲೀಲೆಯ ತೋರಿದ. ಕೆಲವು ಕಥೆಗಳನ್ನು ಪದ್ಯದಲ್ಲಿ ಆ ಕಡೆ ಈ ಕಡೆ ಮಾಡಿ ಹೇಳಿದ್ದಿದೆ. ಮೊದಲು ಕೌರವನ ಬಲ ಸವರಿ ವೈರಿಗಳ ನೆಗ್ಗೊತ್ತಿ ಓರಂತೆ ಕೌರವನ ಮುರಿದು ಮೆರೆದ ಅಂತ ದುರ್ಯೋಧನನ ಸಂಹಾರದ ಕಥೆಯನ್ನು ಹೇಳಿ, ವೈರಿ ದುಶ್ಯಾಸನನ ರಣದಲ್ಲಿ ಎಡಗೆಡಹಿ ವೀರ ನರಹರಿಯ ಲೀಲೆಯ ತೋರಿದ ಅಂತ ದುಶ್ಯಾಸನನ ಕಥೆಯನ್ನು ನಂತರ ಹೇಳ್ತಾರೆ. ದುಶ್ಯಾಸನನಿಗಿಂತ ದುರ್ಯೋಧನ ಮಹಾದುಷ್ಟ ಅನ್ನುವ ಕಾರಣದಿಂದ ತಾರತಮ್ಯವನ್ನಿಟ್ಟುಕೊಂಡು ಮೊದಲು ಕೌರವನ ಕಥೆ ಹೇಳಿದ್ದಾರೆ. ನಡೆದ ಕಥೆಯ ಪ್ರಕಾರ ಯುದ್ಧದಲ್ಲಿ ಎಲ್ಲ ಕೌರವರನ್ನು ಸಂಹರಿಸಿದ್ದು ಭೀಮಸೇನ. ತನ್ನ ಪ್ರತಿಜ್ಞೆಯನ್ನು ಅನುಸರಿಸಿ ಯಾವೊಬ್ಬನನ್ನೂ ಬಿಡದೆ ಸಂಹರಿಸಿದ್ದಾನೆ. ಬಲ ಅನಿಸಿದಂತಹ ಭೀಮ, ಬಲ ಭೀಮ. ದುಶ್ಯಾಸನ ಆತನನ್ನು ನೋಡಿದಾಗೆಲ್ಲ ಎಲ್ಲ ಸಜ್ಜನರಿಗೂ ಮೈ ಉರಿಯುವಂತಹ ದೌಷ್ಟ್ಯವನ್ನು ನೆನಪಿಸ್ತಾ ಇತ್ತು. ಅಂತಹ ದುಶ್ಯಾಸನನನ್ನು ಭೀಮಸೇನ ಯುದ್ಧದಲ್ಲಿ ನೆಲಕ್ಕೆ ಬೀಳಿಸಿದ. ನೆಲಕ್ಕೆ ಬಿದ್ದಂತಹ ದುಶ್ಯಾಸನನನ್ನು ಮೇಲಕ್ಕೆ ಎತ್ತಿ ಆಕಾಶದಲ್ಲಿ ಗಿರಗಿರನೆ ತಿರುಗಿದ. ಸ್ಮೃತಿ ತಪ್ಪುವ ಹಾಗೆ ಮಾಡಿ ನೆಲಕ್ಕೆ ಎಸೆದ ದುರ್ಯೋಧನನ ಮೈಮೇಲೆ ಬಂದು ಕುಳಿತ. ಇಡೀ ಸೇನೆ ದುರ್ಯೋಧನ ಕರ್ಣಾದಿಗಳೆಲ್ಲ ನಿಂತು ನೋಡ್ತಾ ಇರುವ ಹಾಗೆ ಸಾಮರ್ಥ್ಯ ಇದ್ದವರು ಬಂದು ಈತನನ್ನು ರಕ್ಷಣೆ ಮಾಡಿ ಅಂತ ತಾನು ಅವರಿಗೆ ಶಪಥ ಹಾಕಿ ಹೇಳಿದ. ಈತನ ಈ ಸಿಟ್ಟಿನ ಸ್ವರೂಪವನ್ನು ನೋಡಿ ಯಾರಿಗೂ ಬರುವುದಕ್ಕೆ ಧೈರ್ಯ ಬರಲಿಲ್ಲ. ವ್ಯಾಘ್ರದ ಹೆಜ್ಜೆಯನ್ನು ಹಾಕಿದ. ಆತನ ಎದೆಯನ್ನು ಬಗೆದ. ಎದೆ ಬಗೆದು ಅಲ್ಲಿ ರಕ್ತದ ಓಕುಳಿಯನ್ನು, ರಕ್ತದ ಮಡುವನ್ನು ನಿರ್ಮಾಣ ಮಾಡಿದ. ರಕ್ತದ ಮಡುವಿನಿಂದ ರಕ್ತವನ್ನು ಬೊಗಸೆಯಲ್ಲಿ ಎತ್ತಿ ಎತ್ತಿ ನೆಲಕ್ಕೆ ಸುರಿದ. ಮತ್ತೊಂದಷ್ಟನ್ನು ತನ್ನ ಮುಖಕ್ಕೆಲ್ಲ ಎರಚಿಕೊಂಡ. ನರಸಿಂಹನ ಉಗ್ರ ಸ್ವರೂಪವನ್ನು ತಾನು ತೋರ್ತಾ ನರಸಿಂಹದೇವರನ್ನು ಸ್ತುತಿಸತಕ್ಕಂತಹ ಮನ್ಯುಸೂಕ್ತ ಅಂತ ಹೇಳುವ 14 ಮಂತ್ರಗಳ ಪರಮಸುಂದರವಾದ ವೈದಿಕ ಮಂತ್ರಗಳನ್ನು ದರ್ಶನ ಮಾಡಿದ. ಸಿಟ್ಟನ್ನು ಪ್ರತಿಪಾದಿಸುವ, ಸಿಟ್ಟಿನ ದೇವತೆ ಅಂತ ಕರೆಸಿಕೊಂಡಿರತಕ್ಕಂತಹ ರುದ್ರದೇವರನ್ನು, ರುದ್ರನ ಅಂತರ್ಯಾಮಿಯಾಗಿರತಕ್ಕಂತಹ ಭಗವಂತ ನರಸಿಂಹನನ್ನು ಕೊಂಡಾಡುವಂತಹ ಮಂತ್ರಗಳದು. ಶತ್ರವ ಪರಾಜಿತಾಸೋ ಅಪನಿಲಯಂತ ಅಂತ ಹೇಳುವ ಮಂತ್ರ. ಶತ್ರುಗಳನ್ನು ಪರಾಭವಗೊಳಿಸಿ ಅವರನ್ನು ದೂರ ಓಡಿಸಿ ಶಕ್ತಿಯನ್ನು ವ್ಯಕ್ತೀಕರಿಸತಕ್ಕಂತಹ ಮಂತ್ರವನ್ನು ದರ್ಶನ ಮಾಡ್ತಾ ವೀರ ನರಹರಿಯ ಲೀಲೆಯ ತೋರಿದ. ವೀರನಾದಂತಹ ಭೀಮಸೇನ ನರಹರಿಯ ಲೀಲೆ, ಹರಿ ಅಂದರೆ ಸಿಂಹ ಅಂತಲೂ ಅರ್ಥ ಇದೆ. ನರಹರಿ ಅಂದರೆ ನರಸಿಂಹ, ನರಸಿಂಹನ ಲೀಲೆ. ಹೇಗೆ ಹಿರಣ್ಯಕಶಿಪುವನ್ನು ತನ್ನ ತೊಡೆಯಲ್ಲಿ ಹಾಕಿಕೊಂಡು ಉದರವನ್ನು ಸೀಳಿ ಕರುಳನ್ನು ಎಳೆದು ಶಿರದಲ್ಲಿ ಹಾಕಿಕೊಂಡು ಆ ರಕ್ತವನ್ನು ಮೈಮೇಲೆ ಚೆಲ್ಲಿಕೊಂಡಂತಹ ನರಸಿಂಹನ ಒಂದು ಲೀಲೆಯನ್ನು ನರಸಿಂಹನ ಭಕ್ತನಾದಂತಹ ಭೀಮಸೇನ ಅಲ್ಲಿ ತೋರಿದ. ರಕ್ತವನ್ನು ಮೈಮೇಲೆ ಸಿರಿದುಕೊಂಡು ಹಾಗೆಯೇ ಸುತ್ತು ಬಂದು ವ್ಯಾಘ್ರದ ಹೆಜ್ಜೆಯನ್ನು ಹಾಕಿಕೊಂಡು ಈತ ಅವತ್ತು ಯಾವ ರೀತಿಯಲ್ಲಿ ಅಪಮಾನಿಸಿದ ಅದೆಲ್ಲವನ್ನೂ ಇನ್ನೂ ಜೀವ ಇರತಕ್ಕಂತಹ ದುಶ್ಯಾಸನಿಗೆ ನೆನಪಿಸ್ತಾ, ಯಾವ ರೀತಿಯಲ್ಲಿ ನೀನು ದ್ರೌಪದಿಯನ್ನು ಅವತ್ತು ಅವಮಾನಿಸಿದ್ದಿ, ಯಾವ ರೀತಿಯಲ್ಲಿ ನಮ್ಮನ್ನು ಗೌಹು ಅಂತ ಜರೆದಿದ್ದಿ, ಯಾರು ಗೋವುಗಳು ಇದ್ದೀರಲ್ವ ಎಲ್ಲರೂ, ಯಾರಿಗೆ ಸಾಧ್ಯತೆ ಇದೆ ಬನ್ನಿ ಅಂತ ಕೂಗಿ ಕರೆದು ವ್ಯಾಘ್ರ ನರ್ತನವನ್ನು ಭೀಮಸೇನ ಅಲ್ಲಿ ನಡೆಸಿದ. ಅಷ್ಟೇ ಅಲ್ಲದೆ ಮಾತನಾಡುವುದಕ್ಕೆ ಸಾಧ್ಯವಾಗದೆ ಕಣ್ಣೀರು ಹಾಕಿ ಒದ್ದಾಡ್ತಾ ಇರತಕ್ಕಂತಹ ದುಶ್ಯಾಸನನ ಬಾಯಿಯ ಒಳಗೆ ಕೈ ಹಾಕಿ ಆತನ ದವಡೆಯನ್ನೇ ಮುರಿದು ಬಿಟ್ಟ. ದವಡೆಯನ್ನು ಮುರಿದು ಆತನ ಎದೆಯಲ್ಲಿದ್ದ ರಕ್ತದಲ್ಲಿ ಅದನ್ನು ಸವರಿ ಅವನ ಮುಖಕ್ಕೆ ಆ ರಕ್ತವನ್ನು ಸುರಿಸ್ತಾ ದ್ರೌಪದಿ ದೇವಿಯನ್ನು ಕರೆಸಿ ಆಕೆಯ ಮುಡಿಯಲ್ಲಿ ಆ ರಕ್ತವನ್ನು ಸವರಿ ಆ ದವಡೆಯನ್ನೇ ಬಾಚಣಿಗೆಯನ್ನಾಗಿಸಿಕೊಂಡು ಮುಡಿಯನ್ನು ಕಟ್ಟುವ ಕೆಲಸವನ್ನು ಮಾಡಿದ.
ಈತನ ರಕ್ತದಿಂದ ಮಾತ್ರ ಮುಡಿಯನ್ನು ಕಟ್ಟಬಲ್ಲೆ ಅಂತ ಪ್ರತಿಜ್ಞೆ ಮಾಡಿದ್ದಂತಹ ದ್ರೌಪದಿ ದೇವಿಯ ಪ್ರತಿಜ್ಞೆಯನ್ನೂ ಈಡೇರಿಸುವ ಕೆಲಸವನ್ನು ಭೀಮಸೇನ ಅಲ್ಲಿ ನಡೆಸಿದ. ವೀರ ನರಹರಿಯ ಲೀಲೆಯ ತೋರಿದ. ವೈರಿ ದುಶ್ಯಾಸನನ ರಣದಲ್ಲಿ ಎಡಗೆಡಹುವುದು ಅಂದರೆ ನೆಲದಲ್ಲಿ ಬಿಸಾಡಿ ಬಿಡುವುದು ಅಂತ ಅರ್ಥ. ಆತನನ್ನು ನೆಲದಲ್ಲಿ ಬಿಸಾಡಿ ನರಹರಿಯ ಲೀಲೆಯನ್ನು ತೋರಿದ. ಇಷ್ಟಾದಾಗ ದುಶ್ಯಾಸನನ ಅನುಜರೆಲ್ಲರೂ ಮುಂದಕ್ಕೆ ಬಂದು ಭೀಮಸೇನನನ್ನು ಸುತ್ತುವರೆದಿದ್ದಾರೆ. ಅಷ್ಟೂ ಜನ ಸೇರಿ ಭೀಮನನ್ನು ಸಂಹರಿಸುವ ಯೋಜನೆ ಹಾಕಿದ್ದಾರೆ. ಇವರ ಜೊತೆಗೆ ಬಂದಿದ್ದಂತಹ ಸಮಗ್ರ ಸೇನೆ ದ್ರೋಣಾದಿಗಳ ಜೊತೆಗೆ ಓಡಿ ಹೋಗಿದ್ದವರು. ಆದರೆ ಈ 20 ಜನ ಇವನನ್ನು ಒಟ್ಟಿಗೆ ಸೇರಿ ಬಂದಾಗ ಆ 20 ಜನರನ್ನು ಅಲ್ಲಿ ಕೈಯಿಂದ ಮುಷ್ಟಿಯಿಂದ ಗದೆಯಿಂದ ಹೊಡೆದು ಸಂಹಾರ ಮಾಡಿದ್ದಾನೆ ಭೀಮಸೇನ. ಹಾಗಾಗಿ ಸಮಗ್ರ ಬಲವನ್ನೇ ಅಟ್ಟಿಬಿಟ್ಟ. ಕೌರವರ ಬಲ ಸವರಿ. ಕೌರವರ ಬಲ ಅಂತೇಳಿದರೆ ಕೌರವರ ಸೇನೆ ಜೊತೆಗೆ ಕೌರವನ ಸಂಬಂಧಿಗಳು, ಮಕ್ಕಳು, ತಮ್ಮಂದಿರು ಎಲ್ಲರನ್ನೂ ನಾಶ ಮಾಡಿ ವೈರಿಗಳ ನೆಗ್ಗೊತ್ತಿ ವೈರಿಗಳನ್ನೆಲ್ಲ ಸಂಪೂರ್ಣವಾಗಿ ಸವರಿ ಓರಂತೆ ಕೌರವನ ಮುರಿದು. ಓರಂತೆ ಮಲಗಿರುವಂತೆ ಕೌರವನ ಮುರಿದು. ಕೌರವ ಮಲಗಿದ್ದಾನೆ. ಯುದ್ಧದ ಕೊನೆಯ ಘಟ್ಟ. ದುರ್ಯೋಧನ ಎಲ್ಲವನ್ನು ಕಳೆದುಕೊಂಡ. ಹುಚ್ಚನ ಹಾಗೆ ಆಗಿ ಹೋಗಿದ್ದಾನೆ. ಆದರೂ ಛಲವನ್ನು ಬಿಡಲೊಲ್ಲ. ಮತ್ತೆ ಪಾಂಡವರನ್ನು ಗೆಲ್ತೇನೆ ಅನ್ನುವ ಹಠ ಆತನಿಂದ ಇನ್ನೂ ಹೋಗಲಿಲ್ಲ. ಸರೋವರವನ್ನು ಪ್ರವೇಶಿಸಿದ. ಸರೋವರದಲ್ಲಿ ಮುಳುಗಿದ. ಸರೋವರದ ಅಡಿಯಲ್ಲಿ ತನ್ನ ಜಲಸ್ತಂಭನ ವಿದ್ಯೆಯ ಮೂಲಕವಾಗಿ ಕುಳಿತು ತಪಸ್ಸು ಮಾಡುವುದಕ್ಕೆ ಪ್ರಾರಂಭಿಸಿದ. ದೂರ್ವಾಸರು ಉಪದೇಶಿಸಿದ್ದಂತಹ 3000 ಮಂತ್ರಗಳನ್ನು ಜಪಿಸುವುದಕ್ಕೆ ಪ್ರಾರಂಭಿಸಿದ. ಈ ಮಂತ್ರದ ಬಲದಿಂದ ಸತ್ತವರನ್ನೆಲ್ಲ 7 ದಿವಸದಲ್ಲಿ ಬದುಕಿಸಬಲ್ಲೆ ಅನ್ನುವ ದೃಢ ವಿಶ್ವಾಸ ಆತನದ್ದು. ಬದುಕಿದ ಸೈನ್ಯದಿಂದ ಮತ್ತೊಮ್ಮೆ ಇವರನ್ನು ಸಂಹರಿಸಬಲ್ಲೆ ಅಥವಾ ಮತ್ತೆ ದ್ಯೂತಕ್ಕೆ ಕರೆದು ಅವರನ್ನು ಸೋಲಿಸಬಲ್ಲೆ ಅನ್ನುವ ಭಾವದಿಂದ ಆತ ತಾನು ಸರೋವರದ ಅಡಿಯಲ್ಲಿ, ವೈಶಂಪಾಯನ ಸರೋವರ ಅಡಿಯಲ್ಲಿ ಕುಳಿತುಕೊಂಡು ತಪಸ್ಸು ಮಾಡುವುದಕ್ಕೆ ಪ್ರಾರಂಭಿಸಿದ್ದಾನೆ. ಅಲ್ಲಿಗೆ ಧರ್ಮರಾಜನ ಜೊತೆಗೆ ಬಂದಂತಹ ಪಾಂಡವರು, ಸ್ವತಃ ಶ್ರೀಕೃಷ್ಣನೂ ಕೂಡ ಬಂದಿದ್ದಾನೆ. ಧರ್ಮರಾಜನ ಬಿರುನುಡಿಗಳನ್ನು ಕೇಳಿ ದುರ್ಯೋಧನ ಕೆಳಗಿನಿಂದ ಎದ್ದು ಬರುವಂತಹ ಸಂಕಲ್ಪವನ್ನು ಮಾಡಿದ. ನೀನು ಕುರುಕುಲದಲ್ಲಿ ಜನಿಸಿದವನೇ ಅಲ್ಲ ಅನ್ನುವ ಮಾತನ್ನು ಧರ್ಮರಾಜ ತನ್ನ ಬಾಯಿಯಲ್ಲಿ ಆಡಿದ. ಕುರುಕುಲದ ಯಾವ ವ್ಯಕ್ತಿಯೂ ಯುದ್ಧಕ್ಕೆ ಹೆದರುವವನಲ್ಲ. ನೀನು ಯುದ್ಧಕ್ಕೆ ಹೆದರಿ ನೀರಿನ ಅಡಿಯಲ್ಲಿ ಮಲಗಿ ನೀರಿನ ಅಡಿಯಲ್ಲಿ ಇವತ್ತು ಅಡಗಿಕೊಂಡಿದ್ದಿ ಅಂತ ಹೇಳಿದರೆ ನಿನ್ನನ್ನು ಹೇಗೆ ಕುರುಕುಲದ ಹುಡುಗ ಅಂತ ಕರೆಯುವುದು? ಈ ಮಾತುಗಳನ್ನು ದುರ್ಯೋಧನೆಯಿಂದ ಕೇಳುವುದಕ್ಕೆ ಆಗಲಿಲ್ಲ. ಎದ್ದು ಬರ್ತಾನೆ. ನಾನು ಯುದ್ಧ ಮಾಡುವುದಿಲ್ಲ, ನಾನು ತಪಸ್ಸು ಮಾಡುವುದಕ್ಕೆ ಹೊರಡ್ತೇನೆ, ನನ್ನ ದಯೆಯಿಂದ ಈ ರಾಜ್ಯವನ್ನು ನೀವು ಅನುಭವಿಸಬಹುದು ಅಂತ ಉದಾರವಾಗಿ ದಾನ ಕೊಡುವುದಕ್ಕೆ ಮುಂದೆ ಬಂದ. ಭೀಮಸೇನ ಹೇಳಿದ, ಶ್ರೀಕೃಷ್ಣನನ್ನೇ ಅವಮಾನಿಸಿದಂತಹ ವ್ಯಕ್ತಿ ನೀನು. ಸಭೆಗೆ ಬಂದಂತಹ ಕೃಷ್ಣನನ್ನು ಕಟ್ಟುವ ಯೋಚನೆಯನ್ನು ಮಾಡಿದ್ದಿ. ಒಂದು ಸೂಜಿಯಷ್ಟು ಜಾಗವನ್ನು ಕೊಡಲಾರೆ ಅಂತ ಕೃಷ್ಣನ ಮುಂದೆ ಬೊಗಳಿರತಕ್ಕಂತಹ ವ್ಯಕ್ತಿ ಇವತ್ತು ಅಷ್ಟೂ ರಾಜ್ಯವನ್ನು ತೆಗೊಳ್ಳಿ ಅಂತ ದಾನ ಕೊಡುವ ಆಲೋಚನೆ ಮಾಡ್ತೀಯೇನು? ನಿನ್ನ ದಾನವನ್ನು ನಾವು ಬಯಸಿ ಬಂದಿಲ್ಲ, ಸಾಧ್ಯವಿದ್ದರೆ ಹೋರಾಡು. ಧರ್ಮರಾಜ ಹೇಳಿದ, 5ರಲ್ಲಿ ಯಾರನ್ನು ಬೇಕಾದರೂ ಯುದ್ಧಕ್ಕೆ ಆರಿಸಿಕೊಳ್ಳಬಹುದು. ನನ್ನಲ್ಲಿ ಕವಚಗಳಿಲ್ಲ, ಆಯುಧಗಳಿಲ್ಲ ಅಂತ ದುರ್ಯೋಧನ ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿದ. ಕವಚ ಆಯುಧಗಳನ್ನು ಆತನಿಗೆ ಧರ್ಮರಾಜನೇ ವ್ಯವಸ್ಥೆ ಮಾಡಿಕೊಟ್ಟ. ಭೀಮಸೇನನೇ ತನಗೆ ಸರಿಯಾದಂತಹ ವ್ಯಕ್ತಿ ಅಂತ. ಯಾಕಂದರೆ ಭೀಮಸೇನನ ಜೊತೆಗೆ ಹೋರಾಡುವುದು ಹೇಗೆ ಅನ್ನುವುದನ್ನೇ ಆತ ಜೀವನ ಪೂರ್ತಿ ಅಭ್ಯಾಸ ಮಾಡಿದ್ದು. ಭೀಮಸೇನನ ಉಕ್ಕಿನ ಪ್ರತಿಮೆಯನ್ನು ಮನೆಯಲ್ಲಿ ಮಾಡಿಕೊಂಡು ಯಾವ ಭಾಗಕ್ಕೆ ಹೇಗೆ ಹೊಡಿಬೇಕು, ಯಾವ ಎತ್ತರಕ್ಕೆ ಹಾರಿ ಹೇಗೆ ಹೊಡೆದರೆ ಈ ಗದೆಯಿಂದ ಮಾಡುವ ಯುದ್ಧದ ಪರಿಣತಿಯುಳ್ಳವನನ್ನು ಕೂಡ ದಾರಿ ತಪ್ಪಿಸಬಹುದು ಅನ್ನುವುದನ್ನು ಬಹಳ ಪ್ರಯತ್ನ ಮಾಡಿ ಅಭ್ಯಾಸ ಮಾಡಿದ್ದಂತಹ ದುರ್ಯೋಧನ ಜೊತೆಗೆ ಭೀಮಸೇನನನ್ನು ಮಣಿಸುವುದಕ್ಕೋಸ್ಕರವೇ ದೂರ್ವಾಸರಿಂದ ಪಡೆದಿದ್ದಂತಹ ಮಂತ್ರಗಳನ್ನು ಬೇರೆಲ್ಲೂ ಉಪಯೋಗಿಸದೆ ಅದರ ಶಕ್ತಿಯನ್ನು ಸಂಪಾದಿಸಿಕೊಂಡಿದ್ದಂತಹ, ಉಳಿಸಿಕೊಂಡು ಬಂದಿದ್ದಂತಹ ದುರ್ಯೋಧನ ಭೀಮಸೇನನನ್ನು ಯುದ್ಧಕ್ಕೆ ಆಹ್ವಾನಿಸಿದ. ಯುದ್ಧ ನಡೆದಿದೆ. ಕೊನೆಗೆ ಕೌರವರ ಬಲ ಸವರಿ ವೈರಿಗರ ನೆಗ್ಗೊತ್ತಿ ಓರಂತೆ ಕೌರವನ ಮುರಿದು ಮೆರೆದ. ಕೌರವನನ್ನು ಮಲಗುವ ಹಾಗೆ ಮಾಡಿದ. ವಸ್ತುತಃ ಕ್ಷೇತ್ರಯಾತ್ರೆಗೋಸ್ಕರ ಸಾಗಿದ್ದ ಶ್ರೀಕೃಷ್ಣನ ಅಣ್ಣನಾದ ಬಲರಾಮನೂ ಅಲ್ಲಿ ಉಪಸ್ಥಿತನಾಗಿದ್ದಾನೆ. ಅಂತಹ ಸಂದರ್ಭದಲ್ಲಿ ನಡೆದ ಯುದ್ಧ. ಕೌರವನಿಗೆ ಗದಾವಿದ್ಯೆಯನ್ನು ಹೇಳಿಕೊಟ್ಟಂತಹ ಗುರುಗಳು ಬಲರಾಮಾಚಾರ್ಯರು. ಅಂತಹ ಬಲರಾಮನ ಸನ್ನಿಧಾನ.
ಭೀಮಸೇನನ ಪರಮ ಭಕ್ತಿಗೆ ವಿಷಯನಾದಂತಹ ಸರ್ವದೇವೋತ್ತಮನಾದಂತಹ ಕೃಷ್ಣನ ಸನ್ನಿಧಾನ, ಇವರಿಬ್ಬರ ಸಾಕ್ಷಿಯಾಗಿ ಇವರ ಯುದ್ಧ ನಡೀತದೆ. ದುರ್ಯೋಧನ ಯುದ್ಧದಲ್ಲಿ ಯಾವ್ಯಾವುದೋ ಹೊಸ ಹೊಸ ಪ್ರಕಾರಗಳನ್ನು ತಾನು ಆವಿರ್ಭಾವಗೊಳಿಸುವುದಕ್ಕೆ ಪ್ರಾರಂಭಿಸಿದ್ದಾನೆ. ಭೀಮಸೇನನ ಪೆಟ್ಟುಗಳನ್ನು ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ತಲೆ ಕೆಳಗೆ ಮಾಡಿ ಸಾಗಿದ. ಯಾವಾಗ ತಲೆ ಕೆಳಗೆ ಮಾಡಿ ಆತ ಕಾಲು ಮೇಲೆ ಮಾಡಿ ತಪ್ಪಿಸಿಕೊಂಡ, ಆ ಸ್ಥಿತಿಯಲ್ಲಿರತಕ್ಕಂತಹ ದುರ್ಯೋಧನನ ನಾಭಿಗೆ ಸರಿಯಾಗಿ ಬೆನ್ನಿನ ಭಾಗಕ್ಕೆ ಭೀಮಸೇನ ಪೆಟ್ಟು ಕೊಟ್ಟ. ಇದರ ಉದ್ದೇಶ ಏನಿತ್ತು? ಈತನ ತೊಡೆಯನ್ನು ಮುರಿದೇ ಸಾಯಿಸಬೇಕು ಅನ್ನುವುದು ಭೀಮಸೇನನ 2 ಬಾರಿಯ ಪ್ರತಿಜ್ಞೆ. ದ್ರೌಪದೀ ದೇವಿಯನ್ನು ತೊಡೆಗೆ ಆಹ್ವಾನಿಸಿದಂತಹ ತೊಡೆ ಅದು. ಆ ಸಂದರ್ಭದಲ್ಲಿ ಪ್ರತಿಜ್ಞೆಯಾಗಿತ್ತು. ಮತ್ತೆ ಯಾವ್ಯಾವುದೋ ರೀತಿಯ ಭೀಮಸೇನನ ಅನುಕರಣೆಯ ಜೊತೆಗೆ ಹೆಜ್ಜೆ ಹಾಕಿ ತಮಾಷೆ ಮಾಡ್ತಾ ಇದ್ದಂತಹ ದುರ್ಯೋಧನನ 2ನೆಯ ತೊಡೆಯನ್ನೂ ಮುರಿತೇನೆ ಅಂತ ಪ್ರತಿಜ್ಞೆ ಮಾಡಿದ್ದ. ಒಂದು ತೊಡೆ ಮುರಿದು ಆತ ಬಿದ್ದಾಗ ಮತ್ತೊಂದು ತೊಡೆಯನ್ನು ಮುರಿಯುವುದಕ್ಕೆ ಅವಕಾಶ ಇಲ್ಲ. ನಾಭಿಗಿಂತ ಕೆಳಗೆ ಗದಾ ಯುದ್ಧದಲ್ಲಿ ಹೊಡೆಯಬಾರದು ಅನ್ನುವ ವಿಧಾನವೂ ಇದೆ. ನಾಭಿಗೆ ಸರಿಯಾಗಿ ಹೊಡೆದು 2 ತೊಡೆಯೂ ಮುರಿಯುವ ಹಾಗೆ ಬೀಳಿಸಿದ್ದಾನೆ ವೃಕೋದರ. ಇದರ ಹಿನ್ನೆಲೆಯಲ್ಲಿ ಇನ್ನೊಂದು ಘಟನೆ, ನಾಭಿಗೆ ಸರಿಯಾಗಿ ಹೊಡೆಯುವುದು ಹೇಗೆ ಸರಿ ಅನ್ನುವ ಮಾತು ಈ ದುರ್ಯೋಧನನ ಮೇಲೆ ಅಭಿಮಾನವುಳ್ಳಂತಹ ಬಲರಾಮನ ಬಾಯಿಯಿಂದಲೇ ಬರ್ತದೆ. ಇದು ಅಧರ್ಮ ಅಂತ ಆತ ಬೊಬ್ಬುರಿಯತಕ್ಕಂತಹ ಪ್ರಸಂಗ ನಡೆಯುತ್ತೆ. ಆದರೆ ವಸ್ತುತಃ ಆತ ತಲೆಗೆಳಗೆ ಮಾಡಿ ಕಾಲು ಮೇಲೆ ಮಾಡಿದ್ದಾಗ ಅದು ನಾಭಿಯ ಮೇಲೆ ಹೊಡೆದದ್ದೇ ಆಗ್ತದೆ. ಅಕಸ್ಮಾತ್ ತೊಡೆಗೇ ನೇರವಾಗಿ ಹೊಡೆದಿದ್ದರೂ ಅದು ನಾಭಿಯ ಮೇಲೆ ಬಿದ್ದಂತಹ ಪೆಟ್ಟಾಗ್ತದೆ. ಸ್ವತಃ ಶ್ರೀಕೃಷ್ಣನೇ ಇದು ಪರಮಧರ್ಮ ಅಂತ ಉಪವಾದಿಸ್ತಾನೆ. ತೊಡೆಯನ್ನು ಮುರಿದು ಸಾಯಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಂತಹ ಭೀಮಸೇನನಿಗೆ ಪ್ರತಿಜ್ಞೆಯೇ ಪ್ರಮುಖ. ಆ ಪ್ರತಿಜ್ಞೆಯನ್ನು ಈಡೇರಿಸುವುದಕ್ಕೋಸ್ಕರ ಅಕಸ್ಮಾತ್ ನಾಭಿಯ ಕೆಳಗೆ ಹೊಡೆದಿದ್ದರೂ ತಪ್ಪಾಗುವುದಿಲ್ಲ. ಅಂಥಲ್ಲಿ ತಲೆಗೆಳಗೆ ಮಾಡಿದ್ದಂತಹ ವ್ಯಕ್ತಿಯ ನಾಭಿಯ ಮೇಲೆ ಹೊಡೆದಾಗ ಅದು ಹೇಗೆ ತಪ್ಪಾಗುವುದು ಅಂತ ಕೃಷ್ಣ ಪ್ರಶ್ನಿಸ್ತಾನೆ. ಇದು ಧರ್ಮ ಛಲ, ಧರ್ಮವನ್ನು ಸಮರ್ಥಿಸಿಕೊಳ್ಳುವುದಕ್ಕಿರುವ ಮಾತುಗಳಷ್ಟೇ, ನಿಜವಾಗಿ ಧರ್ಮವಲ್ಲ ಅಂತ ಹೇಳಿಕೊಂಡು ಬಲರಾಮನೇ ಹೊರಟು ಹೋಗುವಂತಹ ಪ್ರಸಂಗ ನಡೆಯುತ್ತೆ. ಭೀಮಸೇನ, ಕೃಷ್ಣ ಇವರೆಂದೂ ಧರ್ಮದ ವಿಷಯದಲ್ಲಿ ಚಂಚಲರಾದವರಲ್ಲ. ದ್ರೌಪದೀ ದೇವಿಯೂ ಧರ್ಮಕ್ಕೆ ನಿಷ್ಠವಾಗಿಯೇ ಇದ್ದಂತಹ ವ್ಯಕ್ತಿತ್ವ. ವಿದುರನಿಗೂ ಕೂಡ ಆ ಸಮಯದಲ್ಲೆಂದೂ ಕಲ್ಯಾವೇಶವಾಗದೇ ಇರತಕ್ಕಂಥದ್ದು ನಮಗೆ ಮಹಾಭಾರತದ ಕಥೆಯಲ್ಲಿ ಕಾಣಿಸ್ತದೆ. ಧರ್ಮವನ್ನು ನೆಚ್ಚಿ ಕುಳಿತಂತಹ ವ್ಯಕ್ತಿತ್ವ ಇವುಗಳು. ಆದರೆ ಧರ್ಮರಾಜನಿಂದ ಪ್ರಾರಂಭಿಸಿ, ಧೃತರಾಷ್ಟ್ರನಿಂದ ಆರಂಭಿಸಿ, ಭೀಷ್ಮದ್ರೋಣರನ್ನೂ ಅಶ್ವತ್ಥಾಮರನ್ನೂ ಸೇರಿಸಿಕೊಂಡು ಪ್ರತಿಯೊಬ್ಬರಲ್ಲೂ ಅಧರ್ಮವೇ ಧರ್ಮ ಅನ್ನುವ ಭಾವ ಅನೇಕ ಸಂದರ್ಭದಲ್ಲಿ ಬಂದು ಹೋಗಿತ್ತು. ಧರ್ಮ ಯಾವುದು ಅಧರ್ಮ ಯಾವುದು ಅಂತ ತೀರ್ಮಾನಿಸಲಿಕ್ಕಾಗದೆ ಧರ್ಮದ ಸೋಗಿನಲ್ಲಿ ಅಧರ್ಮವನ್ನೇ ನೆಚ್ಚಿ ಕುಳಿತಂತಹ ಅನೇಕ ಪ್ರಸಂಗಗಳು ಆ ಹಿರಿಯರ ಕಾಲದಲ್ಲಿ ನಡೆದಿತ್ತು. ಇವನ್ನು ಸಂದರ್ಭದಲ್ಲೂ ವಿರೋಧಿಸಿದ್ದರೂ ಕೂಡ ಭೀಮಸೇನ ತಾನು ಅಣ್ಣನ ಮಾತಿಗೆ ವಿರೋಧಿಯಾಗಬಾರದು ಅಂತ ಸಹಿಸಿಕೊಂಡು ಕುಳಿತಿದ್ದಾನೆ ಅನ್ನುವುದೇ ಭೀಮಸೇನ ಅವತಾರದ ಬಹಳ ದೊಡ್ಡ ವ್ಯಕ್ತಿತ್ವ. ಓರಂತೆ ಕೌರವನ ಮುರಿದು ಮೆರೆದ, ಬರೀ ಆತನ ತೊಡೆಯನ್ನು ಮುರಿದದ್ದು ಮಾತ್ರ ಅಲ್ಲ, ಮುರಿದು ಮೆರೆದದ್ದು. ತೊಡೆ ಮುರಿದು ಬಿದ್ದಂತಹ ದುರ್ಯೋಧನನ ತಲೆಯ ಮೇಲೆ ಕಾಲನ್ನಿಟ್ಟು ಬಿಡ್ತಾನೆ ಭೀಮಸೇನ ದೇವ. ಇದರಿಂದ ಬಲರಾಮ ಇನ್ನಷ್ಟು ಸಿಟ್ಟು ಬಂದು ಸಾಯಿಸಿಬಿಡ್ತೇನೆ ಅಂತ ತನ್ನ ಮುಸಲವನ್ನು ಹಿಡಿದುಕೊಂಡು ಭೀಮಸೇನನ ಕಡೆಗೆ ಬರತಕ್ಕಂತಹ ಸಂದರ್ಭ ಬಂತು. ಭೀಮಸೇನ ಹೇಳಿದ, ಯಾವ ಬಾಯಿಯಲ್ಲಿ ಕೃಷ್ಣನನ್ನು ಪಣಕ್ಕಿಡು ಅಂತ ನೀನು ಹೇಳಿದೆಯೋ, ಯಾವ ಈ ಶರೀರದಿಂದ ನೀನು ಶ್ರೀಕೃಷ್ಣನನ್ನು ಕಟ್ಟುವ ಕೆಲಸ ಮಾಡಿದ್ದೀಯೋ, ಭಗವಂತನನ್ನು ಅವಮಾನಿಸಿದ ನಿನ್ನ ತಲೆಗೆ ಕಾಲಿಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದ. ಆತನ ತಲೆಗೆ ಕಾಲಿಟ್ಟು ಆತ ತಾನು ಔಪಾಧಿಕವಾಗಿ ಅಥವಾ ಲೋಕಕ್ಕೆ ತೋರಿಸಬೇಕು ಅಂತಕ್ಕಂತಹ ದೃಷ್ಟಿಯಿಂದ ಏನೇನು ಧರ್ಮಾನುಷ್ಠಾನಗಳನ್ನು ನಡೆಸಿದ್ದ ಅದರ ಪುಣ್ಯ ಇವನಿಗೆ ಅರ್ಹತೆ ಇಲ್ಲ ಅಂತ ಹೇಳಿ ತಲೆಗೆ ಕಾಲಿಡುವುದರ ಮೂಲಕ ತಾನು ತನ್ನಲ್ಲಿ ಸೇರಿಸಿಕೊಂಡ. ದುರ್ಯೋಧನ ಅನೇಕ ಯಾಗಯಜ್ಞಗಳನ್ನೆಲ್ಲ ನಡೆಸಿದ್ದಾನೆ. ಪೌಂಡರೀಕವೇ ಮೊದಲಾದಂತಹ ಯಾಗಗಳನ್ನು ನಡೆಸಿದ್ದಾನೆ. ಆ ಯಾಗಗಳಲ್ಲಿ ಧರ್ಮರಾಜಾದಿಗಳು ನಡೆಸಿದ ಯಜ್ಞದಲ್ಲಿ ಎಷ್ಟು ದಕ್ಷಿಣಾ ವಿಧಾನವನ್ನು ಮಾಡಿದ್ದಾರೋ ಅದರ 3 ಪಟ್ಟು ದಕ್ಷಿಣೆಗಳನ್ನು ಕೊಟ್ಟು ತಾನು ಯಾಗಗಳನ್ನು ನಡೆಸಿದ್ದಾನೆ. ಆದರೆ ಅವೆಲ್ಲವೂ ಕೂಡ ಪ್ರಜೆಗಳನ್ನು ತನ್ನ ವಶವರ್ತಿಯಾಗಿಸುವ ಸ್ವಾರ್ಥದಿಂದ, ಪಾಂಡವರ ಹೆಸರನ್ನು ಅಳಿಸಿ ಹಾಕಬೇಕು ಅಂತಕ್ಕಂತಹ ದುರುದ್ದೇಶದಿಂದ ನಡೆಸಿದಂತಹ ಯಾಗಗಳಾಗಿದ್ದವು. ಇಂತಹ ಯಾಗಗಳೂ ಕೂಡ ಪಾಪಕ್ಕೆ ಆತನಿಗೆ ಕಾರಣವಾದರೂ ಅದರಿಂದ ಒಂದಷ್ಟು ಪುಣ್ಯದ ಸಂಚಯವಿತ್ತು. ಅನರ್ಹನಾದಂತಹ ವ್ಯಕ್ತಿಯಲ್ಲಿ ಆ ಪುಣ್ಯಕ್ಕೆ ಅರ್ಹತೆ ಇಲ್ಲ ಅನ್ನುವ ಕಾರಣದಿಂದ ಆತನ ಶಿರಸ್ಸಿನ ಮೇಲೆ ಕಾಲಿಡುವುದರ ಮೂಲಕ,
ಆತ ಮಾಡಿದಂತಹ ಭಗವನ್ನಿಂದೆಯಂತಹ ಅಪರಾಧವನ್ನು ಎತ್ತಿ ತೋರಿಸುವುದರ ಮೂಲಕ ಆ ಪುಣ್ಯವನ್ನು ಕಸಿಯುವ ಕೆಲಸವನ್ನು ಈ ಸಂದರ್ಭದಲ್ಲಿ ಭೀಮಸೇನ ನಡೆಸಿದ್ದಾನೆ ಅಂತ ಶ್ರೀಮದ್ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಕೌರವರ ಬಲ ಸವರಿ ಅವರ ಸೇನೆಯನ್ನು ಸಂಹರಿಸಿ ವೈರಿಗಳ ನೆಗ್ಗೊತ್ತಿ, ವೈರಿಗಳಾಗಿರತಕ್ಕಂತಹ ಭಗದತ್ತನೇ ಮೊದಲಾದವರನ್ನೆಲ್ಲ ಅವರನ್ನು ನೆಗ್ಗೊತ್ತಿ ಅಂದರೆ ನೆಲಕ್ಕೆ ಒತ್ತಿ ಅಂತ ಅರ್ಥ, ನೆಲದಲ್ಲಿ ಅವರನ್ನು ಬೀಳಿಸಿ ನೆಲದಲ್ಲಿ ಒತ್ತಿ, ಓರಂತೆ ಕೌರವನ ಮುರಿದು, ಓರಂತೆ ಮಲಗಿರುವಂತೆ ಕೌರವನ ತಲೆಗೆ ಕಾಲಿಟ್ಟು ಮೆರೆದ ವೈರಿ ದುಶ್ಯಾಸನನ ರಣದಲ್ಲಿ ಎಡಗೆಡಹಿ ಬಿಸುಡಿ ವೀರ ನರಹರಿಯ ಲೀಲೆಯನ್ನು ತೋರಿದ. ಗುರುಸುತನು ಸಂಗರದಿ ನಾರಾಯಣಾಸ್ತ್ರ ಬಿಡೆ ಉರವಣಿಸಿ ದಿವ್ಯಾಸ್ತ್ರವನು ಬಿಸುಟರು ಹರಿಕೃಪೆಯ ಪಡೆದಿರ್ದ ಭೀಮ ಹುಂಕಾರದಲ್ಲಿ ಹರಿಯ ದಿವ್ಯಾಸ್ತ್ರವನ್ನು ನೆರೆ ಅಟ್ಟಿದ. ಅನೇಕ ಪಾಠಾಂತರಗಳುಳ್ಳಂತಹ ಪದ್ಯ. ಸಾಮಾನ್ಯವಾಗಿ ಯಾವ ಪದ್ಯಗಳು ಲೋಕದಲ್ಲಿ ನಾಲಿಗೆಯಲ್ಲಿ ಬರುವುದಕ್ಕೆ ಪ್ರಾರಂಭ ಆಗ್ತಾವೋ, ಹೆಚ್ಚು ಲೋಕದಲ್ಲಿ ಪ್ರಸರಣಗೊಳ್ತಾವೋ ಅಂತಹ ಪದ್ಯಗಳಲ್ಲಿ ಪಾಠಾಂತರಗಳು ಜಾಸ್ತಿ ಬರ್ತವೆ. ಯಾಕಂದರೆ ಜನರ ಬಾಯಿಯಲ್ಲಿ ಬರಲಿಕ್ಕೆ ಶುರುವಾದ ಮೇಲೆ ಒಂದೊಂದು ಊರಿನಲ್ಲಿ ಒಂದು ಹೊಸದು ಶಬ್ದಗಳು ವ್ಯತ್ಯಾಸವಾಗುವುದಕ್ಕೆ ಪ್ರಾರಂಭವಾಗ್ತವೆ. ಹಾಗೆ ಪಾಠಾಂತರಗಳಿದ್ದಾವೆ. ಗುರುಸುತನು, ಯುದ್ಧ ಮುಗಿಯಿತು. ತೊಡೆ ಮುರಿದು ದುರ್ಯೋಧನ ಸಿಂಹಾಸನದಲ್ಲಿ ಕುಳಿತದ್ದಂತಹ ವ್ಯಕ್ತಿ ಇವತ್ತು ತನ್ನ ಮೇಲೆ ಹದ್ದುಗಳು ಕಾಗೆಗಳು ಬಂದು ತನ್ನ ಮಾಂಸವನ್ನೇ ಕುಕ್ಕಿ ತಿಂತಾ ಇದ್ದರೂ ಕೂಡ ಓಡಿಸಲಾಗದೇ ಇರತಕ್ಕಂತಹ ಸ್ಥಿತಿಯಲ್ಲಿದ್ದಾನೆ. ಆ ಸ್ಥಿತಿಯಲ್ಲಿದ್ದ ದುರ್ಯೋಧನನನ್ನು ನೋಡಿ ಅಶ್ವತ್ಥಾಮ, ಕೃತವರ್ಮರು ಬಂದು ಮಾತನಾಡಿ ಹೋಗ್ತಾರೆ. ನನ್ನಿಂದ ಏನಾಗಬೇಕು, ಕೊನೆಯಾಸೆಯಾಗಿ ನಾನು ಏನು ನಡೆಸಬೇಕು ಅಂತ ಅಶ್ವತ್ಥಾಮ ಕೇಳಿದಾಗ ಅಶ್ವತ್ಥಾಮನ ತಲೆಗೆ ಅಲ್ಲಿದ್ದ ಧೂಳನ್ನು ಹಾಕಿದಂತಹ ದುರ್ಯೋಧನ ಹೇಳ್ತಾನೆ, ನಿನಗೆ ಅಭಿಷೇಕ ಮಾಡ್ತಾ ಇದ್ದೇನೆ, ಮುಂದಿನ ಸೇನಾಧಿಪತಿಯಾಗಿ ನೀನು ನನ್ನ ಪತ್ನಿಯಲ್ಲಿ ಮಗುವನ್ನು ಪಡೆಯುವುದರ ಮೂಲಕ ಕುರುಕುಲದ ಸಿಂಹಾಸನವನ್ನು ಬರಿದಾಗಿಸದೇ ಇರುವ ಹಾಗೆ ಮಾಡಬೇಕು. ಇವತ್ತು ಇರತಕ್ಕಂತಹ ಪಾಂಡವರನ್ನು ಸವರಿ ನಿಷ್ಪಾಂಡವ ಪೃಥ್ವಿಯನ್ನಾಗಿಸಬೇಕು ಅಂತ ಮಾತು ತೆಗೊಳ್ತಾರೆ. ಇಂತಹ ದುಶ್ಯಾಸನನ ತಲೆಯಲ್ಲಿದ್ದ ಮಣಿಯನ್ನು ಕೀಳುವ ಕೆಲಸವನ್ನು ಭೀಮಸೇನ ದೇವರು ಮಾಡ್ತಾರೆ. ಇದಕ್ಕಿಂತ ಹಿಂದೆ ಇದೇ ಅಶ್ವತ್ಥಾಮನಿಂದ ನಡೆದಂತಹ ಒಂದು ಕೆಟ್ಟ ಕೆಲಸ ಅಂತ ಹೇಳಿದರೆ, ಯಾವಾಗ ತನ್ನ ತಂದೆಯಾದಂತಹ ದ್ರೋಣಾಚಾರ್ಯರನ್ನು ಪಾಂಡವ ಸೈನ್ಯದ ಸೇನಾಧಿಪತಿಯಾದಂತಹ ದೃಷ್ಟದ್ಯುಮ್ನ ಸಂಹರಿಸಿದ, ಅಶ್ವತ್ಥಾಮ ಹತಃ ಅನ್ನುವ ಮಾತನ್ನು ಕೇಳಿದಂತಹ ದ್ರೋಣಾಚಾರ್ಯರು ತನ್ನ ರಥದಲ್ಲೇ ತಾನು ಕುಳಿತು ಯೋಗ ಮಾರ್ಗವನ್ನು ಅನುಸರಿಸಿ ಮಗನಿಗೋಸ್ಕರ ಇಷ್ಟೆಲ್ಲ ಮಾಡಿದ್ದು, ನನ್ನ ಮಗನ ಪ್ರೀತಿಗೋಸ್ಕರ ನಾನು ಕೌರವರ ಕಡೆಯಲ್ಲಿದ್ದೇನೆ, ಇವತ್ತು ಮಗ ಇಲ್ಲ ಅಂತಾದ ಮೇಲೆ ನನಗೆ ಯಾಕೆ ಬೇಕು ಈ ಅಧರ್ಮದ ಕಡೆಯಿಂದ ಯುದ್ಧ ಅನ್ನುವ ವೈರಾಗ್ಯವನ್ನು ತಾಳಿ ತಾನು ಪದ್ಮಾಸನವನ್ನು ಹಾಕಿ ಯೋಗ ಮಾರ್ಗದಿಂದ ತನ್ನ ಆತ್ಮಶಕ್ತಿಯನ್ನು ಶರೀರದಿಂದ ಹೊರಗೆ ತಂದುಕೊಂಡಾಗ ದೃಷ್ಟದ್ಯುಮ್ನ ಆ ರಥವನ್ನು ಏರಿ ತನ್ನ ತಂದೆಯ ಶತ್ರುವಾದಂತಹ ದ್ರೋಣಾಚಾರ್ಯರ ಶಿರವನ್ನು ತರಿದೇ ಬಿಡ್ತಾನೆ. ಇದರಿಂದ ಸಿಟ್ಟುಗೊಂಡಂತಹ ಅಶ್ವತ್ಥಾಮಾಚಾರ್ಯ ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಯಾವ ಅಸ್ತ್ರಕ್ಕೆ ಪ್ರತ್ಯಸ್ತ್ರವಿಲ್ಲವೋ ಅಂತಹ ಅಸ್ತ್ರ. ನಾರಾಯಣಾಸ್ತ್ರಕ್ಕೆ ಪ್ರತಿ ಏನು? ಭಗವಂತ ಕೃಷ್ಣ ಹೇಳಿದ, ಇದು ಅಗ್ನಿಯ ಹಾಗೆ 1000 ಆಗ್ನೇಯಗಳನ್ನು ಒಟ್ಟಿಗೆ ಪ್ರಯೋಗ ಮಾಡಿದರೆ ಎಂತಹ ಶಕ್ತಿಯೋ ಅಂತಹ ಶಕ್ತಿ ಇದು. ಸುದರ್ಶನ ಚಕ್ರಕ್ಕೆ ಸದೃಶವಾದಂತಹ ಶಕ್ತಿಯುಳ್ಳದ್ದು ಈ ನಾರಾಯಣಾಸ್ತ್ರ. ಆದ್ದರಿಂದ ಇದಕ್ಕೆ ಒಂದೇ ಒಂದು ಮಾರ್ಗ, ತಲೆ ತಗ್ಗಿಸಿ ಅದಕ್ಕೆ ನಮಸ್ಕಾರ ಮಾಡುವುದು, ಕೈಯಲ್ಲಿದ್ದ ಶಸ್ತ್ರಗಳನ್ನು ನೆಲಕ್ಕೆ ಹಾಕಿ ತಲೆ ತಗ್ಗಿಸಿ ನಿಲ್ಲುವುದು ಬಿಟ್ಟರೆ ಬೇರೆ ಇದಕ್ಕೆ ಉಪಸಂಹಾರದ ಮಾರ್ಗವಿಲ್ಲ ಅಂತ ಕೃಷ್ಣ ನಿರ್ದೇಶಿಸಿದಾಗ ಅರ್ಜುನನಿಂದ ಹಿಡಿದು ಪ್ರತಿಯೊಬ್ಬರೂ ಶಸ್ತ್ರವನ್ನು ಕೆಳಗೆ ಹಾಕಿ ಕೈ ಮುಗಿದು ನಾರಾಯಣಾಸ್ತ್ರಕ್ಕೆ ತಲೆ ತಗ್ಗಿಸಿದ್ದಾರೆ. ಆದರೆ ಭೀಮಸೇನ ತಲೆ ತಗ್ಗಿಸಲಿಲ್ಲ. ನನ್ನ ಪ್ರಾಣವನ್ನು ರಕ್ಷಿಸುವುದಕ್ಕೋಸ್ಕರ ನಾರಾಯಣನಿಗೂ ತಲೆ ತಗ್ಗಿಸುವುದಿಲ್ಲ ಅನ್ನುವಂತಹ ಭಾಗವತ ಧರ್ಮ. ಭಗವಂತನಿಗೆ ನಾವು ಎಂದೂ ತಲೆಬಾಗಿಯೇ ಇರುವವರು, ಆದರೆ ಸ್ವಾರ್ಥಕ್ಕೋಸ್ಕರ ನಾನು ಈ ಶರೀರದಲ್ಲಿ ಬದುಕಬೇಕು ಅನ್ನೋ ಉದ್ದೇಶದಿಂದ ನಾನು ಯಾರಿಗಾದರೂ ತಲೆ ತಗ್ಗಿಸಲಾರೆ ಅಂತಕ್ಕಂತಹ ದಾರ್ಢ್ಯ ಅದು ಭೀಮಸೇನನ ವ್ಯಕ್ತಿತ್ವ, ಬಲವ್ಯಕ್ತಿತ್ವ ಅದು. ಆತ ತಲೆ ತಗ್ಗಿಸಲಿಲ್ಲಂತೆ. ಗುರುಸುತನು ಸಂಗರದಿ ನಾರಾಯಣಾಸ್ತ್ರ ಬಿಡೆ ಉರವಣಿಸಿ ದಿವ್ಯಾಸ್ತ್ರವನ್ನು ಬಿಸುಟರು. ಎಲ್ಲರೂ ದಿವ್ಯಾಸ್ತ್ರವನ್ನು ಬಿಸುಟಿದ್ದಾರೆ.
ಆದರೆ ಹರಿಕೃಪೆಯ ಪಡೆದಿದ್ದ ಭೀಮ ಹುಂಕಾರದಲ್ಲಿ ಹರಿಯ ದಿವ್ಯಾಸ್ತ್ರವನ್ನು ನೆರೆ ಅಟ್ಟಿದ. ತಾನು ಹುಂಕಾರವನ್ನು ಮಾಡ್ತಾ ತನ್ನ ಕಡೆಗೆ ಎರಗಿ ಬಂದಂತಹ ಅಸ್ತ್ರವನ್ನು ಮತ್ತೆ ಹಿಂದಕ್ಕೆ ಸರಿಸುವ ಕೆಲಸವನ್ನು ಈ ಭೀಮಸೇನ ದೇವ ಮಾಡಿದ್ದಾನೆ. ಸ್ವತಃ ನಾರಾಯಣಾಸ್ತ್ರ ಅನ್ನುವುದು ಶ್ರೀಹರಿ ಮಂತ್ರದಿಂದ ಅಭಿಮಂತ್ರಿತವಾದ ಅಸ್ತ್ರ. ಆದ್ದರಿಂದ ನಾರಾಯಣ ದೇವರೇ ಅದನ್ನು ನಿಯಮಿಸತಕ್ಕಂತಹ ಶಕ್ತಿ. ಅದನ್ನು ಹುಂಕಾರದಿಂದ ಅಟ್ಟುವುದಕ್ಕೆ ಹೊರಟರೆ ಅದು ಹಿಂದಕ್ಕೆ ಹೋಯ್ತಂತೆ. ಮತ್ತೆ ಭೀಮಸೇನ ಮೇಲೆ ಎರಗುವುದು, ಭೀಮಸೇನ ಹುಂಕರಿಸಿದಂತೆ ಹಿಂದಕ್ಕೆ ಸಾಗುವುದು ಅಂತ ನಡೆಸಿತು. ಇದು ಹೇಗಾಯಿತು? ಹರಿಕೃಪೆಯ ಪಡೆದಿದ್ದ ಭೀಮ. ಹರಿ ತನ್ನ ಸಮಗ್ರ ಪ್ರೀತಿಯನ್ನು ಭೀಮಸೇನನ ಮೇಲೆ ಹಾಕಿದ್ದಾನೆ, ಶ್ರೀಹರಿ ಶ್ರೀಕೃಷ್ಣ. ಆದ್ದರಿಂದ ಶ್ರೀಹರಿಯೂ ಕೂಡ ಭೀಮಸೇನನ ಹುಂಕಾರದ ಮುಂದೆ ಆತನ ಮೇಲೆ ಎರಗುವುದಕ್ಕೆ ತಾನು ಪ್ರಯತ್ನ ಪಡಲಿಲ್ಲ. ತಾನು ಮಂತ್ರದ ಅಧೀನನಾಗಿದ್ದರೂ, ಮಂತ್ರವನ್ನು ಅಶ್ವತ್ಥಾಮಾಚಾರ್ಯರು ಉಚ್ಚರಿಸಿ ಪ್ರಯೋಗಿಸಿದ್ದರೂ ಭೀಮಸೇನನ ಹುಂಕಾರದಿಂದಾಗಿ ತಾನು ಹಿಂದೆ ಸಾಗಿದ. ಹರಿಯ ದಿವ್ಯಾಸ್ತ್ರವನ್ನು ನೆರೆ ಅಟ್ಟಿದ, ಹಿಂದಕ್ಕೆ ಸರಿಸಿರತಕ್ಕಂತಹ ಶಕ್ತಿ. ಅಂದರೆ ಭಗವಂತನ ಮೇಲೆ ತಾನು ಯಾವತ್ತೂ ಪರಮ ಭಕ್ತಿಯನ್ನು ಇಟ್ಟವನಾದರೂ ತನಗೋಸ್ಕರ ದೇವರಲ್ಲಿ ಏನನ್ನೂ ಕೇಳಲಾರೆ ಅನ್ನುವ ಪರಮ ಭಾಗವತ ಭಕ್ತಿ ಆ ಭೀಮಸೇನನಲ್ಲಿತ್ತು ಅನ್ನುವುದನ್ನು ತೋರಿಸುವ ದೃಷ್ಟಿಯಿಂದ ಪದ್ಯದಲ್ಲಿ ಇದನ್ನು ಸೇರಿಸಿದ್ದಾರೆ. ವಸ್ತುತಃ ಇದು ಹಿಂದೆ ಬರಬೇಕಾಗಿದ್ದ ಪದ್ಯ. ಈ ಘಟನೆ ನಡೆದದ್ದು ಬಹಳ ಹಿಂದೆ. ದ್ರೋಣಾಚಾರ್ಯರ 15ನೇ ದಿವಸದ ಯುದ್ಧ ಮುಗಿಯಿತು. ಅವತ್ತಿನ ದಿವಸ ದ್ರೋಣರ ಸಂಹಾರವಾದದ್ದು. ಈ 18 ದಿವಸದ ತನಕ ನಡೆದ ಯುದ್ಧವನ್ನೆಲ್ಲ ವರ್ಣಿಸಿದ ನಂತರ ಮಧ್ಯದಲ್ಲಿ ನಡೆದ ಘಟನೆಯನ್ನು ವರ್ಣನೆ ಮಾಡುವುದರ ಮೂಲಕ ಭೀಮಸೇನ ದೇವರಿಗೆ ಹರಿಯ ಮೇಲೆ ಎಂತಹ ಭಕ್ತಿ ಇತ್ತು, ಹರಿಗೆ ಭೀಮಸೇನನ ಮೇಲೆ ಎಂತಹ ಕೃಪೆ ಇತ್ತು ಅನ್ನುವುದನ್ನು ವ್ಯಕ್ತ ಮಾಡ್ತಾರೆ. ಆದ್ದರಿಂದಲೇ ಭೀಮಸೇನ ದುರ್ಯೋಧನನನ್ನು ಸಂಹಾರ ಮಾಡಿದ ಘಟನೆಯ ಬಗ್ಗೆ ಅದು ಧರ್ಮವೋ ಅಧರ್ಮವೋ ಅನ್ನುವ ಜಿಜ್ಞಾಸೆ ಬಂದಾಗ ಶ್ರೀಕೃಷ್ಣ ದೇವ ಅದು ಎಷ್ಟು ಸರಿಯಾದ ಧರ್ಮ ಅನ್ನುವುದನ್ನು ಬಿಡಿಸಿ ಬಿಡಿಸಿ ನಿರೂಪಿಸಿದ. ಇದನ್ನು ಆಪದ್ಧರ್ಮ ಅಂತ ಸ್ವೀಕರಿಸಿದಲೂ ಕೂಡ ಪರಮಧರ್ಮ ಅನ್ನುವುದನ್ನು ನಿರೂಪಿಸಿದ. ಒಟ್ಟಿನಲ್ಲಿ ಈ ವಾಯು ಮತ್ತು ಹರಿ ಎರಡು ತತ್ವಗಳು ಹೇಗೆ ಒಂದಕ್ಕೊಂದು ಅರಿತುಕೊಂಡು ಜೊತೆಗೆ ಸಾಕ್ತಾವೆ ಅನ್ನುವುದನ್ನು ಸ್ಪಷ್ಟಪಡಿಸತಕ್ಕಂತಹ ಪದ್ಯ ಇದು. ಚಂಡ ವಿಕ್ರಮ ಗದೆಗೊಂಡು ರಣದೊಳಗೆ ಭೂಮಂಡದೊಳು ಇರುವಂಥ ಖಳರನೆಲ್ಲ ಹಿಂಡಿ ಬಿಸುಟಿದ ವೃಕೋದರನ ಪ್ರತಾಪವನು ಕಂಡು ನಿಲ್ಲುವರಾರು ತ್ರಿಭುವನದೊಳು. ಭೀಮಸೇನನ ಕಥೆಯನ್ನು ಉಪಸಂಹಾರ ಮಾಡತಕ್ಕಂತಹ 2 ಪದ್ಯಗಳು. ಚಂಡ ವಿಕ್ರಮ. ಇನ್ನು ಮುಂದೆ ಕಥೆಯನ್ನು ಹೇಳ್ತಾ ಇಲ್ಲ, ಯಾಕಂದರೆ ಭೀಮಸೇನನ ಕಥೆಯನ್ನು ಹೇಳಿದರೆ ಮುಗಿಯುವುದಿಲ್ಲ. ಸಂಕ್ಷೇಪವಾಗಿ ನಿರೂಪಿಸುವ ಪ್ರಯತ್ನವನ್ನು ಶ್ರೀಪಾದರಾಜರು ಈ ಕನ್ನಡದ ಪದ್ಯದಲ್ಲಿ ಮಾಡಿದ್ದಾರೆ. ವಸ್ತುತಃ ಕುರುಕ್ಷೇತ್ರದಲ್ಲಿ ದುರ್ಯೋಧನನ್ನು ಬೀಳಿಸಿದ ಮೇಲೆ ಅಶ್ವತ್ಥಾಮಾಚಾರ್ಯರು ಮತ್ತೆ ಉಪಪಾಂಡವರ ಶಿರವನ್ನು ಕತ್ತರಿಸಿಕೊಂಡು ಹೋಗ್ತಾರೆ. ಪಾಂಡವರೇ ಸತ್ತಿದ್ದಾರೆ ಅನ್ನುವ ಭ್ರಾಂತಿಯೂ ಅಲ್ಲಿ ಎಡೆಮೂಡಿತ್ತು. ಇಂತಹ ಮಲಗಿದ್ದ ಮಕ್ಕಳನ್ನು ಸಂಹರಿಸಿದಂತಹ ಅಶ್ವತ್ಥಾಮಾಚಾರ್ಯರನ್ನು ಬೆನ್ನು ಹತ್ತಿ ಸಾಗಿದ್ದಾರೆ ಭೀಮಸೇನ ದೇವರು. ಭಾಗವತದಲ್ಲಿ ಅರ್ಜುನ ಬೆನ್ನು ಹತ್ತಿ ಸಾಗಿದ ಕಥೆ ಇದೆ. ಅಶ್ವತ್ಥಾಮಾಚಾರ್ಯರು ತಾವು ಬ್ರಹ್ಮಶಿರಸ್ಸು ಅನ್ನುವ ಅಸ್ತ್ರವನ್ನು ಪಾಂಡವರ ಮೇಲೆ, ಜೊತೆಗೆ ಉತ್ತರಾದೇವಿಯ ಗರ್ಭದಲ್ಲಿದ್ದಂತಹ ಪಾಂಡವ ವಂಶದ ಕುಡಿಯ ಮೇಲೆ ಪ್ರಯೋಗ ಮಾಡಿದಂತಹ ಕಥೆ ಇದೆ. ಆದರೆ ಅರ್ಜುನ ಬೆನ್ನಟ್ಟಿದ ಕಥೆ ಅದು ಅಶ್ವತ್ಥಾಮಾಚಾರ್ಯರಿಗೆ ಒಂದು ರೀತಿಯ ಸ್ವಪ್ನ. ವಸ್ತುತಃ ಭೀಮಸೇನ ದೇವರು ಬೆನ್ನು ಹತ್ತಿ ಆತನನ್ನು ಹೆಡೆಮುರಿ ಕಟ್ಟಿ ಎಳೆದು ತಂದು ದ್ರೌಪದೀ ದೇವಿಯ ಪದತಲದಲ್ಲಿ ಬಿಸುಟದ್ದು. ಆ ರೀತಿ ಬಿದ್ದಂತಹ ಅಶ್ವತ್ಥಾಮಾಚಾರ್ಯರನ್ನು ಸಂಹರಿಸಬೇಡಿ ಅಂತ ಧರ್ಮ ಸತಿಯಾದಂತಹ ದ್ರೌಪದೀ ದೇವಿ ಕೇಳಿಕೊಂಡದ್ದು. ಆವಾಗ ಆತನನ್ನು ತಲೆಬೋಳಿಸಿ ತಲೆಯಲ್ಲಿದ್ದಂತಹ ಒಂದು ಅಪೂರ್ವವಾದ ಮಣಿಯನ್ನು ಕಿತ್ತದ್ದು ಅದು ಭೀಮಸೇನ ದೇವರು. ಈ ಎಲ್ಲ ಘಟನೆಗಳು ನಡೆದಿದ್ದಾವೆ. ಅಶ್ವತ್ಥಾಮಾಚಾರ್ಯರು ಅಂದರೆ ಸಾಕ್ಷಾತ್ ರುದ್ರದೇವರ ಅವತಾರ. ರುದ್ರಸ್ವರೂಪಿಯಾದಂತಹ ಅಶ್ವತ್ಥಾಮರಲ್ಲಿ ಕಲಿಯ ಆವೇಶದಿಂದ ಉಂಟಾಗಿದ್ದಂತಹ ಇಷ್ಟೆಲ್ಲ ಅನರ್ಥಗಳನ್ನು ಕಂಡು ಅವರಲ್ಲಿ ಶುದ್ಧತೆ ಬರುವುದಕ್ಕೋಸ್ಕರ ಅವರ ಶಿರದಲ್ಲಿದ್ದಂತಹ ದ್ರವ್ಯವನ್ನು ಅಪಹರಿಸುವ ಕೆಲಸ ವಾಯುಸ್ವರೂಪಿಯಾದಂತಹ ಭೀಮಸೇನ ದೇವರಿಂದ ನಡೆಯಿತು. ಇವೆಲ್ಲ ಘಟನೆಗಳು ನಡೆದು ಸಿಂಹಾಸನದಲ್ಲಿ ಧರ್ಮರಾಜ ಪ್ರತಿಷ್ಠಿತನಾದಾಗ ಯುವರಾಜನಾಗಿದ್ದು ಲೋಕದ ರಾಜ್ಯಭಾರದ ಜವಾಬ್ದಾರಿಯನ್ನು ತಾನು ವಹಿಸಿಕೊಂಡು
ಧರ್ಮರಾಜ ಧರ್ಮನಿಷ್ಠನಾಗಿ ಅನುಷ್ಠಾನಗಳಲ್ಲಿ ಧರ್ಮ ಕೆಲಸಗಳಲ್ಲಿ ಧರ್ಮೋಪದೇಶದಲ್ಲಿ ತೊಡಗಿದ್ದಾಗ ಭೀಮಸೇನ ದೇವರು ಇಡೀ ತಮ್ಮ ರಾಜ್ಯದಲ್ಲಿ ತಮ್ಮ ಸಮಗ್ರ ಚಕ್ರವರ್ತಿತ್ವಕ್ಕೆ ಸಂಬಂಧಪಟ್ಟ ವಿಸ್ತಾರವಾದ ಭರತ ಭೂಮಿಯಲ್ಲಿ ಧರ್ಮ ನೆಲೆಗೊಳ್ಳುವುದಕ್ಕೆ ಬೇಕಾಗಿ ಶಾಸ್ತ್ರಾರ್ಥ ಸಂಪತ್ತುಗಳ ವೃದ್ಧಿಗೋಸ್ಕರ ಅಧ್ಯಯನ ಅಧ್ಯಾಪನದ ವ್ಯವಸ್ಥೆ, ಶಿಕ್ಷಣದ ಪರಿಶುದ್ಧವಾದ ವ್ಯವಸ್ಥೆಯನ್ನು ನಡೆಸುವುದರ ಜೊತೆಗೆ ರಾಮರಾಜ್ಯದ ಹಾಗೆ ದೇಶ ನಡೆಯುವುದಕ್ಕೆ ಬೇಕಾದ ವ್ಯವಸ್ಥೆಯನ್ನು ತಾನು ಸೇನಾಧಿಪನಾಗಿದ್ದುಕೊಂಡು ನಿರ್ವಾಹ ಮಾಡ್ತಾರೆ. ಯುವರಾಜ ಪಟ್ಟದಲ್ಲಿದ್ದಂತಹ ಭೀಮಸೇನ ದೇವರು ಇವೆಲ್ಲ ವಿಶೇಷವಾದ ಕಥೆಗಳನ್ನು ಉಪಸಂಹಾರ ಮಾಡ್ತಾರೆ. ಚಂಡ ವಿಕ್ರಮ ಸಾಮಾನ್ಯ ವ್ಯಕ್ತಿತ್ವ ಅಲ್ಲ. ಭೀಮ ಅನ್ನುವ ಶಬ್ದದಲ್ಲೇ ಹೆದರಬೇಡಿ ಅನ್ನುವ ಆಶ್ವಾಸನೆ ಇದೆ. ಭೀಹಿ ಮಾ ಇತಿ ನ ಸಾಂತ್ವಯಂತಂ, ಹೆದರಬೇಡಿ ಅಂತ ಸಮಾಧಾನ ಮಾಡ್ತಕ್ಕಂತಹ ವ್ಯಕ್ತಿತ್ವ, ದುಷ್ಟರ ಮುಂದೆ ಚಂಡ ವಿಕ್ರಮನಾಗಿ ನಿಲ್ಲತಕ್ಕಂತಹ ವ್ಯಕ್ತಿತ್ವ. ಗದೆಗೊಂಡು ರಣದೊಳಗೆ ಭೀಮಸೇನ ದೇವರು ಹಿಡಿದಂತಹ ಗದೆಯನ್ನು ಎತ್ತುವುದಕ್ಕೆ ಸಾಮಾನ್ಯರಿಂದ ಸಾಧ್ಯ ಇರಲಿಲ್ಲ. ಅಂತಹ ಉದ್ಯದ್ ವಿದ್ಯುತ್ ಪ್ರಚಂಡಾಂ ಅಂತ ಅದನ್ನು ವರ್ಣನೆ ಮಾಡ್ತಾರೆ ವಾಯುಸ್ತುತಿಯಲ್ಲಿ. ಗದಾಗ್ರ್ಯಾಂ ಅದು ಸಾಮಾನ್ಯವಾದ ಗದೆಯಲ್ಲ. ಅಂತಹ ಗದೆ ಭೀಮಸೇನ ದೇವರ ಕೈಯಲ್ಲಿ ಏನಿದೆ ಅದು ಸಾಕ್ಷಾತ್ ವಾಯುದೇವರ ಗದೆ. ಭೀಮಸೇನ ದೇವರ ಕೈಗೆ ಆ ಗದೆ ಹೇಗೆ ಬಂತು ಅನ್ನುವುದು ಮಹಾಭಾರತದಲ್ಲಿ ವರ್ಣಿಸಲ್ಪಟ್ಟಂತಹ ಕಥಾನಕ ಇದೆ. ಮಯಾಸುರನಿಂದ ಪ್ರಾಪ್ತವಾದ ಗದೆ ಅಂತ ಅದನ್ನು ವರ್ಣನೆ ಮಾಡಿದ್ದಾರೆ. ಅಂತಹ ಗದೆ ಅದು ಸಾಮಾನ್ಯ ಗದೆಯಲ್ಲ, ಅದು ದುಷ್ಟರ ಲಿಂಗವನ್ನು ಭಂಗಗೊಳಿಸಿ ತಮಸ್ಸಿನಲ್ಲಿ ಬೀಳಿಸತಕ್ಕಂತಹ ಗದೆ. ದುರ್ಯೋಧನ ದುಶ್ಯಾಸನರ ಎದೆಯನ್ನು ಊರುವನ್ನು ಸೀಳಿರತಕ್ಕಂತಹ ಗದೆ. ದುಷ್ಟರಿಗೆ ಭಯಂಕರವಾಗಿರತಕ್ಕಂತಹ ಗದೆ ಯಾವಾಗ ಆತ ತನ್ನ ಭುಜದಲ್ಲಿ ಸೇರಿಸಿಕೊಂಡ, ಗದೆಯನ್ನು ಏರಿಸಿಕೊಂಡು ರಣದೊಳಗೆ ಪ್ರವೇಶಿಸಿದ ಅಂತಾದರೆ ಖಳರೆಲ್ಲರೂ ಕೂಡ ಎದೆ ಒಡೆದು ಮಳಗಿಬಿಡ್ತಾರೆ. ಭೂಮಂಡಲದೊಳು ಇವನ ಮುಂದೆ ಖಳರನೆಲ್ಲ ಹಿಂಡಿ ಬಿಸುಡಿದ. ಯಾರು? ವೃಕೋದರ. ಭೀಮಸೇನನಿಗೆ ಮತ್ತೊಂದು ಹೆಸರು, ಭಗವಂತನ ಒಂದು ರೂಪ ಇದೆ ವೃಕೋದರ ಅಂತ. ಆ ರೂಪ ಅದು ಪ್ರಪಂಚವನ್ನೆಲ್ಲ ಸುಡಬಲ್ಲ ಶಕ್ತಿಯುಳ್ಳ ಅಗ್ನಿ. ಭೀಮಸೇನ ತನ್ನ ಉದರದಲ್ಲಿ ಭಗವಂತನ ವೃಕೋದರವೆಂಬ ಅಗ್ನಿಯನ್ನು ಅಥವಾ ವೃಕವೆಂಬ ಅಗ್ನಿಯನ್ನು ಉದರದಲ್ಲಿ ಧರಿಸಿರುವ ಕಾರಣದಿಂದ ವೃಕೋದರ ಅಂತ ಆತನಿಗೆ ಹೆಸರು. ಮತ್ತೊಂದು ಅರ್ಥದಲ್ಲೂ ವೃಕೋದರ ಮಹಾಭಾರತವೇ ವರ್ಣಿಸುವ ಹಾಗೆ, ವೃಕ ಅಂದರೆ ತೋಳ. ತೋಳದ ಹೊಟ್ಟೆ ತುಂಬ ಚಿಕ್ಕದಿರ್ತದೆ. ಆದರೆ ಅದೇ ಹೊಟ್ಟೆಯಲ್ಲಿ ಅದು ಎರಡೆರಡು ಕಾಡುಕೋಣಗಳನ್ನು ತುಂಬಿಸಿಕೊಳ್ಳುವಷ್ಟು ಶಕ್ತಿ ಅದಕ್ಕಿರ್ತದೆ. ಎರಡೆರಡು ಕಾಡುಕೋಣಗಳನ್ನು ಅದರ ಮಾಂಸವನ್ನು ನುಂಗಿದರೂ ಕೂಡ ಆ ತೋಳದ ಹೊಟ್ಟೆ ದೊಡ್ಡದಾಗುವುದಿಲ್ಲ. ಅದರಂತೆ ಭೀಮಸೇನ ದೇವರ ಹೊಟ್ಟೆಯಲ್ಲಿ ಬಕಾಸುರನಿಗೋಸ್ಕರ ಸಾಗಿಸಿದಂತಹ ಬಂಡಿಯ ಅನ್ನವನ್ನು ತುಂಬಿಸಿಕೊಂಡರೂ ಕೂಡ ಆ ಹೊಟ್ಟೆಯೇನು ಡೊಳ್ಳಾಗುವುದಿಲ್ಲ ಅನ್ನುವ ಅರ್ಥದಲ್ಲಿ ಉದರದಲ್ಲಿ ಎಲ್ಲವನ್ನೂ ಅರಗಿಸಿಕೊಳ್ಳುವ ಶಕ್ತಿಯುಳ್ಳವ ವಾಯುತತ್ವ ಅನ್ನುವ ಅರ್ಥದಲ್ಲಿ ವೃಕೋದರ ಅನ್ನುವುದು ಈತನ ಹೆಸರು. ವೃಕೋದರನ ಪ್ರತಾಪವನ್ನು ಕಂಡು ನಿಲ್ಲುವರಾರು ತ್ರಿಭುವನದೊಳು. ಈ ಮೂರು ಭುವನದಲ್ಲೂ ಈ ವೃಕೋದರನ ಪ್ರತಾಪದ ಮುಂದೆ ನಿಲ್ಲತಕ್ಕಂತಹ ಮತ್ತೊಂದು ಶಕ್ತಿ ಇಲ್ಲ. ಅಶ್ವತ್ಥಾಮಾಚಾರ್ಯರೇ ನಿಲ್ಲಿಲ್ಲ ಅಂತಾದ ಮೇಲೆ ಇನ್ಯಾರು ನಿಂತಾರು? ಅಶ್ವತ್ಥಾಮ ಅನ್ನುವುದು ರುದ್ರಶಕ್ತಿ. ರುದ್ರಶಕ್ತಿಯ ಮೇಲೆ ಯಾವ ಶಕ್ತಿ ಇದೆ ಈ ವಾಯುತತ್ವವನ್ನು ಎದುರಿಸತಕ್ಕಂಥದ್ದು? ರುದ್ರನೇ ಎದುರಿಸಲಿಲ್ಲ. ಅದನ್ನ ತ್ರಿಭುವನದೊಳು ಅಂತ ಹೇಳುವುದರ ಮೂಲಕ ಲೋಕಾತೀತನಾದಂತಹ ಭಗವಂತ ಮತ್ತು ಲಕ್ಷ್ಮೀದೇವಿಯನ್ನು ಹೊರತುಪಡಿಸಿ ಬೇರೆ ಯಾರು ತಾನೇ ಇವರನ್ನು ಎದುರಿಸತಕ್ಕಂಥವರಿದ್ದಾರೆ? ಈ ಮಾತಿನ ಮೂಲಕ ಶ್ರೀಪಾದರಾಜರು ಇದು ಜೀವೋತ್ತಮ ತತ್ವ ಅನ್ನುವುದನ್ನು ನಿರೂಪಿಸ್ತಾ ಇದ್ದಾರೆ. ಕೊನೆಯದಾಗಿ ಉಪಸಂಹಾರ ಮಾಡ್ತಾರೆ. ನಾರಿ ರೋದನ ಕೇಳಿ ಮನ ಮರುಗಿ ಗುರುಸುತನ ಹಾರ್ ಹಿಡಿದು ಶಿರೋರತ್ನ ಕಿತ್ತಿ ತೆಗೆದ. ನೀರೊಳು ಅಡಗಿದ್ದ ದುರ್ಯೋಧನನ ಹೊರಗೆಡಹಿ ಊರು ಯುಗ ತನ್ನ ಗದೆಯಿಂದ ಮುರಿದ. ಹಿಂದೊಮ್ಮೆ ಓರಂತೆ ಕೌರವನ ಮುರಿದು ಮೆರೆದ ಅಂತ ಒಂದು ಶಬ್ದ ಬಂತು. ಕೌರವರನ್ನೆಲ್ಲ, ಅಲ್ಲಿ ಕೌರವರ ಅನ್ನುವ ಪಾಠ ಹೆಚ್ಚು ಉಚಿತವಾಗ್ತದೆ. ಓರಂತೆ ಕೌರವರ ಮುರಿದು ಮೆರೆದ ಅಂತ ಬಹುವಚನದ ಪ್ರಯೋಗ ಇದ್ದರೆ ಆವಾಗ ಈ ಪುನರುಕ್ತಿಯನ್ನು ಪರಿಹಾರ ಮಾಡುವುದಕ್ಕೆ ಶಕ್ಯವಾಗ್ತದೆ. ಕೌರವರ ಅಂತ ಹೇಳಿದರೆ ಈ ಕುರುವಿನ ದುರ್ಯೋಧನ ದುಶ್ಯಾಸನರ ತಮ್ಮಂದಿರನ್ನೆಲ್ಲ ಮುರಿದು ಮೆರೆದ, ಅವರನ್ನೆಲ್ಲ ಮುರಿದು ಈ ಭೀಮಸೇನ ಮೆರೆದ ಅಂತ ಅದಕ್ಕೆ ವ್ಯಾಖ್ಯಾನಿಸಬೇಕು. ಆವಾಗ ದುಶ್ಯಾಸನ ಮತ್ತು ದುರ್ಯೋಧನರ ಕಥೆಯಲ್ಲಿ ಆನುಪೂರ್ವಿ ವ್ಯತ್ಯಾಸವೂ ಕೂಡ ಕಾಣಿಸುವುದಿಲ್ಲ. ದುಶ್ಯಾಸನನ ರಣದಲ್ಲಿ ಎಡಗೆಡಹಿ ವೀರ ನರಹರಿಯ ಲೀಲೆಯ ತೋರಿದ.
ಹಾಗಾದರೆ ಓರಂತೆ ಕೌರವನ ಮುರಿದು ಮೆರೆದ ಅಂದರೆ ಕೌರವರ ಅನ್ನೋ ಪಾಠವನ್ನು ಬದಲಿಸಿಕೊಳ್ಳಬೇಕು. ಕೌರವರನ್ನೆಲ್ಲ ನೆಲದಲ್ಲಿ ಬೀಳಿಸಿ ಅವರನ್ನು ಸಂಹರಿಸಿದ. ಆಮೇಲೆ ದುಶ್ಯಾಸನನ ರಕ್ತಪಾನವನ್ನು ಮಾಡುವ ಲೀಲೆಯನ್ನು ತೋರಿದ. ಅದಾದ ಮೇಲೆ ಇದು ದ್ರೋಣ ಪರ್ವದಲ್ಲಿ ನಡೆದಂತಹ ಘಟನೆ. ಆಮೇಲೆ ದ್ರೋಣರ ಸಂಹಾರವಾಗ್ತಾ ಇರುವ ಹಾಗೆ ತಾನು ನಾರಾಯಣಾಸ್ತ್ರವನ್ನು ಎದುರಿಸಿ ಅದನ್ನು ಹಿಮ್ಮೆಟ್ಟಿಸಿದ. ಅದಾದ ನಂತರ ಯುದ್ಧದಲ್ಲಿ ಉಳಿದ ಎಲ್ಲ ಕೌರವರನ್ನು ನಾಶ ಮಾಡಿ ಹಾಕಿದ, ಹಿಂಡಿ ಬಿಸುಡಿದ. ಎಲ್ಲ ಇವನ ಮುಂದೆ ಯಾರೂ ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ ಅನ್ನುವ ರೀತಿಯಲ್ಲಿ ಯುದ್ಧ ನಡೆಯಿತು. ಯುದ್ಧ ಕೊನೆಯಲ್ಲಿ ನಾರಿರೋದನ ಕೇಳಿ ಮನ ಮರುಗಿ ಗುರುಸುತನ ಹಾರ್ಪಿಡಿದು ಶಿರೋರತ್ನ ಕಿತ್ತಿ ತೆಗೆದ. ನಾರಿರೋದನ ಕೇಳಿ, ನಾರಿ ಅಂದರೆ ಈತನ ಪತ್ನಿಯಾದಂತಹ ದ್ರೌಪದೀ ದೇವಿ, ಆಕೆಯ ರೋದನ ಅಂದರೆ ಪಂಚ ಉಪಪಾಂಡವರು ಕೂಡ ಮರಣವನ್ನೇದಿದರು ಅನ್ನುವ ವಿಷಯವನ್ನು ಕೇಳಿದಾಗ ಉಂಟಾದಂತಹ ದುಃಖ, ಅದನ್ನು ಕೇಳಿ ಮನಮರುಗಿದಂತಹ ಈ ಭೀಮಸೇನ ಗುರುಸುತನ ಅಶ್ವತ್ಥಾಮನನ್ನು ಹಿಡಿದು ಬೆನ್ನಟ್ಟಿ ಹೋಗಿ ಹಿಡಿದು ಶಿರೋರತ್ನ ಕಿತ್ತಿ ತೆಗೆದ. ಶಿರಸ್ಸಿನಲ್ಲಿದ್ದ ರತ್ನವನ್ನು ಕಿತ್ತಿ ತೆಗೆದ. ಯಾಕಂದರೆ ಇಂತಹ ಅಪರಾಧವನ್ನು ಮಾಡಿದ ವ್ಯಕ್ತಿಗೆ ವಧ ಶಿಕ್ಷೆಯನ್ನು ಕೊಡಬೇಕು. ಆದರೆ ಬ್ರಹ್ಮಬಂಧುರು ನಹಂತವ್ಯ ಆತತಾಯಿ ವಧಾರ್ಹಣ ಅನ್ನೋದು ಕೃಷ್ಣನ ಮಾತು. ಯಾರು ಬ್ರಾಹ್ಮಣನಾಗಿದ್ದು ಅಪರಾಧ ಮಾಡಿದ್ದಾನೋ ಅವನಿಗೆ ವಧೆ, ಸಾಕ್ಷಾತ್ ವಧೆ ಅನ್ನುವ ಶಿಕ್ಷೆ ಸಮಂಜಸವಲ್ಲ ಅನ್ನುವುದು ಅದರ ಅರ್ಥ. ಆದರೆ ಇಂತಹ ಅಪರಾಧ ಮಾಡಿದರೆ ವಧ ಮಾಡಲೇಬೇಕು ಅನ್ನುವುದು ಕೂಡ ಶಾಸ್ತ್ರದ ಆದೇಶ. ಹಾಗಾದರೆ ಏನು ಮಾಡಬೇಕು? ಆಗ ಇಂತಹ ಅಪರಾಧಿಗಳಿಗೆ ಮರಣ ಸದೃಶವಾದ ಶಿಕ್ಷೆ ಅಂದರೆ ಅವರಲ್ಲಿದ್ದಂತಹ ಅಧಿಕಾರವನ್ನೆಲ್ಲ ಕಸಿದುಕೊಳ್ಳುವುದು, ಅವರಲ್ಲಿರತಕ್ಕಂತಹ ಸಂಪತ್ತನ್ನೆಲ್ಲ ರಾಜ್ಯದ ಖಜಾನೆಗೆ ತುಂಬಿಸಿಕೊಳ್ಳುವುದು, ಅವರನ್ನು ಊರಿನಿಂದ ಹೊರಗೆ ಹಾಕಿ ಗಡೀಪಾರಿ ಮಾಡುವುದು ಅನ್ನುವುದೇ ಅವರಿಗೆ ಶಿಕ್ಷೆ. ಅಷ್ಟೇ ಅಲ್ಲ, ವಪನಂ, ತಲೆಗೂದಲನ್ನು ಜುಟ್ಟು ಸಹಿತ ಬೋಳಿಸುವಂಥದ್ದು ಒಬ್ಬ ಬ್ರಾಹ್ಮಣನಿಗೆ ವಧಸದೃಶವಾದಂತಹ ಶಿಕ್ಷೆ. ವಪನಂ ದ್ರವಿಣಾದಾನಂ ಸ್ಥಾನಾತ್ ನಿರ್ಯಾಪಣಂ ತಥಾ ಏಷ ಹಿ ಬ್ರಹ್ಮಬಂಧೂನಾಂ ವಧೋ ನಾನ್ಯೋಸ್ತಿ ದೈಹಿಕಃ. ಆದ್ದರಿಂದ ಈತನ ತಲೆಗೂದಲು ಬೋಳಿಸಿ ಆತನಲ್ಲಿದ್ದ ಪರಮಶ್ರೇಷ್ಠವಾದ ದ್ರವಿಣವೆನಿಸಿದ ಶಿರಸ್ಸಿನಲ್ಲಿದ್ದಂತಹ ರತ್ನವನ್ನು ಅಪಹರಿಸಿ ಆತನನ್ನು ಊರು ಬಿಟ್ಟು ಹೋಗುವ ಹಾಗೆ ಗಡೀಪಾರು ಮಾಡುವ ಕೆಲಸವನ್ನು ಭೀಮಸೇನ ದೇವರು ಮಾಡಿದರು. ಇಷ್ಟು ಮಾಡಿ ಇದಕ್ಕಿಂತ ಹಿಂದೆ ನಡೆದ ಘಟನೆ, ನೀರೊಳಗೆ ಅಡಗಿದ್ದ ದುರ್ಯೋಧನನ ಹೊರಗೆಡಹಿ ಊರು ಯುಗ ತನ್ನ ಗದೆಯಿಂದ ಮುರಿದ. ನೀರಲ್ಲಿ ಅಡಗಿದ್ದಂತಹ ದುರ್ಯೋಧನನನ್ನು ತನ್ನ ಚುಚ್ಚು ಮಾತುಗಳಿಂದ, ಧರ್ಮರಾಜನ ಚುಚ್ಚು ಮಾತುಗಳಿಂದ, ಭೀಮಸೇನನ ಜೊತೆಗೆ ಈ ಅರ್ಜುನನ ಮಾತುಗಳಿಂದ ಆತನಿಗೆ ಮನಸ್ಸಿಗೆ ಹೊಡೆಯುವ ಹಾಗೆ ಮಾತನಾಡಿ ಆತನನ್ನು ಹೊರಗೆ ಕರೆಸಿ, ಯಾಕಂದರೆ ಅಲ್ಲೇ ಕುಳಿತಿದ್ದರೆ ಮತ್ತೆ ಸತ್ತವರನ್ನು ಬದುಕಿಸಿ ಇನ್ನಷ್ಟು ಅಪರಾಧ ಮಾಡಿಸ್ತಾ ಇದ್ದ, ಅಂಥವನನ್ನು ಹೊರಗೆ ಎಡಹಿ ಊರು ಯುಗ, ಒಂದು ಊರು ಅಲ್ಲ, ಊರು ಯುಗ, ಯುಗ ಅಂದರೆ ಯುಗಲ, ಯುಗಲ ಅಂದರೆ ಜೋಡಿ, ಎರಡೂ ತೊಡೆಗಳನ್ನು ಕೂಡ ತನ್ನ ಗದೆಯಿಂದ ಮುರಿದ. ಅದು ಒಂದೇ ಗದೆಯಿಂದ ಮುರಿದ. ಗದೆಯಿಂದ ಅಂತ ಏಕವಚನ ಬಳಸುವುದರ ಮೂಲಕ ಒಂದೇ ಗದೆಯ ಪೆಟ್ಟಿನಿಂದ ಅಂತ ಅರ್ಥ. ಗದೆ ಒಂದೇ, ಗದೆಯ ಪೆಟ್ಟು ಒಂದೇ, ಒಂದೇ ಪೆಟ್ಟಿನಿಂದ ಎರಡು ತೊಡೆಯನ್ನು ಮುರಿಯತಕ್ಕಂತಹ ಒಂದು ಸೋಜಿಗವನ್ನು, ಒಂದು ಚಮತ್ಕಾರವನ್ನು ತೋರಿ ತನ್ನ ಪ್ರತಿಜ್ಞೆಯನ್ನು ಉಳಿಸಿಕೊಂಡು ದುಷ್ಟನನ್ನು ಮುರಿದು, ದುಷ್ಟರು ಸರಿಯಾದ ರೀತಿಯಲ್ಲಿ ಸಂಹರಿಸಲ್ಪಡದೇ ಹೋದರೇನೇ ಅವರಿಗೆ ದುಷ್ಟಲೋಕ ಪ್ರಾಪ್ತಿಯಾಗುವುದು ಅನ್ನುವ ನ್ಯಾಯವನ್ನು ಅನುಸರಿಸಿ ಧರ್ಮವಿದ್ದೂ ಅಧರ್ಮದಂತೆ ಕಾಣಿಸತಕ್ಕಂತಹ ಅಥವಾ ಒಂದು ವ್ಯಾಜ ಧರ್ಮವೆನಿಸಬಹುದಾದ ಕ್ರಮದಲ್ಲಿ, ಈ ಗದಾಯುದ್ಧದ ಕ್ರಮದಲ್ಲಿ ಆತನನ್ನು ಸಂಹರಿಸಿ ಅವರಿಗೆ ಯೋಗ್ಯವಾದಂತಹ ತಮಸ್ಸನ್ನು ಹೊಂದಿಸುವ ಕೆಲಸವನ್ನು ಭೀಮಸೇನ ದೇವರು ಮಾಡಿದರು. ತನ್ನ ಗದೆಯ ಪೆಟ್ಟೇ ಅವರ ಲಿಂಗವನ್ನು ಭಂಗ ಮಾಡಿ ತಮಸ್ಸಿನಲ್ಲಿ ಬೀಳಿಸತಕ್ಕಂತಹ ಮಹಾಶಕ್ತಿಯುಳ್ಳದ್ದು. ಅಂತಹ ಗದೆಯನ್ನು ಹಿಡಿದು ಊರು ಯುಗ ತನ್ನ ಗದೆಯಿಂದ ಮುರಿದು ಬಿಟ್ಟಿದ್ದಾನೆ ಭೀಮಸೇನ ದೇವ. ಹೀಗೆ ಭೀಮಸೇನ ದೇವರ ಅಗಾಧ ಬಲಶಕ್ತಿಯನ್ನು ವರ್ಣಿಸತಕ್ಕಂತಹ ಕಥಾನಕವನ್ನು ಇಲ್ಲಿ ತೋರಿದ್ದಾರೆ. ಭೀಮಸೇನ ದೇವರಲ್ಲಿ ಬಲಶಕ್ತಿ ಮಾತ್ರ ಅಲ್ಲ, ಅತ್ಯಂತ ಪರಮ ಕಾರುಣ್ಯವೂ ಇದೆ. ಕಾರುಣ್ಯವನ್ನು ನಿರೂಪಿಸತಕ್ಕಂತಹ ಅನೇಕ ಘಟನೆಗಳು ಮಹಾಭಾರತದಲ್ಲಿದ್ದಾವೆ. ಪ್ರೀತಿಯನ್ನು ಹೊರಗೆ ಎಡಹತಕ್ಕಂತಹ ಆ ಮರುಗುವ ಮನಸ್ಸು ಕೂಡ ಭೀಮಸೇನ ದೇವರಲ್ಲಿ ಪ್ರತಿಪಾದಿಸಿದ್ದಿದೆ. ಪರಮ ಭಕ್ತಿ ಸಂಪನ್ನವಾದ ಭಕ್ತ ಶಾಂತ ವ್ಯಕ್ತಿತ್ವವು ಭೀಮಸೇನ ದೇವರಲ್ಲಿದೆ. ಆದರೆ ಭೀಮಸೇನಾವತಾರ ಅನ್ನುವುದು ಬಲಕಾರ್ಯಕ್ಕೋಸ್ಕರ ನಡೆದದ್ದು. ಆ ಕುರುಕ್ಷೇತ್ರದಲ್ಲಿ ಭೂಭಾರ ಹರಣದ ಕೆಲಸ ಏನು ನಡೆಯಿತು, ಆ ಕೆಲಸದಲ್ಲಿ ಅತ್ಯಂತ ಹೆಚ್ಚು ದುಷ್ಟರ ಸಂಹಾರವನ್ನು ನಡೆಸಿರತಕ್ಕಂಥದ್ದು ಭೀಮಸೇನ ದೇವರದ್ದು. ಪ್ರಧಾನಾಂಗಂ ಹಿ ಮಾರುತಿ ಅಂತ ಅಲ್ಲಿ ದೊಡ್ಡ ಅಂಗ ಅದು ಈ ಭೀಮಸೇನ ದೇವರದ್ದಿದೆ. ಆ ಕಾರಣದಿಂದ ಅವರ ಬಲಸ್ವರೂಪದ ವರ್ಣನೆಯನ್ನು ಈ ಪದ್ಯಗಳಲ್ಲಿ ಶ್ರೀಪಾದರಾಜರು ನಮ್ಮೆಲ್ಲರಿಗೆ ಮತ್ತೆ ಮತ್ತೆ ಓದಬೇಕು, ಅದೇ ಶಬ್ದಗಳು ಕಂಠದಲ್ಲಿ ಬರಬೇಕು ಅನ್ನುವಷ್ಟು ಲಾಲಿತ್ಯ
ಮತ್ತು ಪ್ರಾಸಾದಿಕತೆಯಿಂದ ಕೂಡಿರತಕ್ಕಂತಹ ಶಬ್ದರಾಶಿಯನ್ನು ಮುಂದಿಟ್ಟು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆ ಗುರುಗಳಿಗೆ ಭಕ್ತಿಯ ಪ್ರಣಾಮದ ಜೊತೆಗೆ ಈ ಭೀಮಸೇನಾವತಾರದ ಕಥೆಯನ್ನು 22ನೇ ಪದ್ಯವನ್ನು ನಾವಿವತ್ತು ಉಪಸಂಹಾರ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.